ನಾಡಿನ ಸಮಸ್ತ ಬಂಧುಗಳಿಗೆ ಹೊನ್ನಕರ್ಣಿಕ ಸಾಂಸ್ಕೃತಿಕ ಟ್ರಸ್ಟ್ ಶಿವಾರ ಮದನ್ ಸೌಂಡ್ಸ್ ಮಳವಳ್ಳಿ ನಮ್ಮ ಕಲಾತಂಡದ ವತಿಯಿಂದ 2025ನೇ ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಮಣ, ಮಕರ ಸಂಕ್ರಾಂತಿ, ವಿಶಿಷ್ಟವಾಗಿ ಸುಗ್ಗಿ ಹಬ್ಬ ಅಂತ ಕರೀತೇವೆ. ಕಾರಣ ಅನ್ನದಾತನ ಮುಖದಲ್ಲಿ ಸಂತೋಷ ನೋಡುವ ಸಮಯ ಇದು. ಎಲ್ಲ ಹಳ್ಳಿಗಳಲ್ಲಿ ರೈತ ಬೆಳೆಯನ್ನ ಬೆಳೆದು ಅದನ್ನ ಕಟಾವು ಮಾಡಿ ಆ ಧಾನ್ಯದ ರಾಶಿಯನ್ನಿಟ್ಟು ಅದನ್ನ ಪೂಜೆ ಮಾಡಿ ಅದನ್ನ ಕ್ರಯ ಮಾಡಿ ತನ್ನ 1 ವರ್ಷದ ಶ್ರಮ ಸಾರ್ಥಕವಾಯ್ತಲ್ಲ ಅಂತೇಳಿ ಸಂತೋಷವಾಗಿ ಮಾಡುವಂತ ಹಬ್ಬ. ಅದರ ಜೊತೆಯಲ್ಲಿ ಏನು ಆ ರೈತನ ಒಡನಾಡಿಗಳಾಗಿರ್ತಕ್ಕಂಥ ಪಶುಗಳು ಗೋಮಾತೆಯನ್ನ ಭಕ್ತಿ ಭಾವದಿಂದ ಪೂಜಿಸುವಂತ ದಿನ ಇದು. ಸೂರ್ಯ ದೇವತನ ಪಥವನ್ನು ಬಲ್ಲಿಸ್ತಕ್ಕಂಥ ದಿನ ಮಕರ ಸಂಕ್ರಮಣ, ಉತ್ತರಾಯಣ ಪುಣ್ಯಕಾಲ ಅಂತ ವಿಶೇಷ. ಈ ಸಂದರ್ಭದಲ್ಲಿ ಕಮ್ಮಗೊಂಡನಹಳ್ಳಿಯ ಭಗವಾನ್ ಸಂತಮೂರ್ತಿ ಶನೇಶ್ವರ ಸನ್ನಿಧಾನದಲ್ಲಿ ಶಿವಾರ ಉಮೇಶ್ ಮತ್ತು ಸಂಗಡರಿಂದ ಶನೇಶ್ವರ ಜನನ ಭಗವಂತನ ದಿವ್ಯ ಕಥಾಮೃತವಿದೆ. ಈ ಕಥಾಮೃತ ನಾಡಿನ ಸಮಸ್ತರಿಗೂ ಸದಾಕಾಲ ಸನ್ಮಂಗಳವನ್ನುಂಟು ಮಾಡಲಿ ಅಂತೇಳಿ ಆ ಭಗವಾನ್ ಶನೇಶ್ವರನನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡೋಣ. ನಮ್ಮೆಲ್ಲ ಮುಕಟಪುಟ ಬಾಂಧವರಿಗೆ ಸ್ವಾಮಿಯ ದರ್ಶನವನ್ನ ಮಾಡಿಸೋಣ. ಆನಂದ ತರುವನು ಶನಿದೇವ, ನಂಬಿಕೆಯಿಂದ ಪೂಜಿಸಲು. ಆನಂದ ತರುವನು ಶನಿದೇವ, ಅಂದರಿಂದ ಪೂಜಿಸಲು. ಶಾಂತಮೂರ್ತಿ ಶನಿದೇವ, ಶಾಂತಮೂರ್ತಿ ಶನಿದೇವ, ಬಿಡದೆ ನಮ್ಮನು ಕಾವ. ಶಾಂತಮೂರ್ತಿ ಶನಿದೇವ, ಬಿಡದೆ ನಮ್ಮನು ಕಾವ. ಅಂದದಿ ಪೂಜಿಸ ಶನಿದೇವ, ಆನಂದವ ತರುವನು ಮಹಾನುಭಾವ. ಜಗವನ್ನು ಬೆಳಗುವ ಭಾಸ್ಕರನು, ಜಗವನ್ನು ಬೆಳಗುವ ಭಾಸ್ಕರನು, ಭಕ್ತಿಯಿಂದ ಪೂಜಿಸಲು. ಜಗವನ್ನು ಬೆಳಗುವ ಭಾಸ್ಕರನು, ಭಕ್ತಿಯಿಂದ ಪೂಜಿಸಲು. ಚಂದವ ತರುವ ಚಂದಿರನು, ನಂಬಿಕೆ ಇಟ್ಟು ನೆನೆಯಲು. ಚಂದದಿ ತರುವ ಚಂದಿರನು, ನಂಬಿಕೆ ಇಟ್ಟು ಭಜಿಸಲು. ನಂಬಿಕೆ ಇಟ್ಟು ಭಜಿಸಲು. ಆನಂದ ತರುವ ಶನಿದೇವ, ಮುದದಿನ ಪೂಜಿಸಲು. ಜ್ಞಾನವನಿತ್ತು ಸಲಹುವನು, ಜ್ಞಾನವನಿತ್ತು ಸಲಹುವನು. ಪ್ರೀತಿಯ ಬುಧದೇವನು ತಾನು, ಮಕರ ಸಂಕ್ರಾಂತಿ ಶುಭದಿನದಿ ಪೂಜಿಸುವ ಶನಿದೇವನ, ಆರಾಧಿಸುವ ಶನಿದೇವನ.
ಅಜ್ಞಾನವನ್ನು ದಾಸರಿಸಿ ಜ್ಞಾನದ ಬೆಳಕ ನೀಡುವ ಗುರುವ. ಅಜ್ಞಾನವನ್ನು ದಾಸರಿಸಿ ಜ್ಞಾನದ ಬೆಳಕ ನೀಡುವ ಗುರುವ. ದಶ ತಂದೀವ ಶುಕ್ರದೇವನ ದಶ ತಂದೀವ ಶುಕ್ರದೇವನ ಭಕ್ತಿಯಿಂದಲೇ ಪೂಜಿಸುವ ಮಕರ ಸಂಕ್ರಾಂತಿ ಶುಭ ದಿನದಿ ಪೂಜಿಸುವ ಶನಿದೇವನ. ಛಾಯಾತನಯ ಶ್ರೀ ಶನಿದೇವ ಶಾಂತ ರೂಪದಿ ತಾನಿಂತಿರುವ. ಛಾಯಾತನಯ ಶ್ರೀ ಶನಿದೇವ ಶಾಂತ ರೂಪದಿ ತಾನಿಂತಿರುವ. ರಾಹು ಕೇತು ನೆನೆಯುವ ಭವದ ದುಃಖವ ಕಳೆಯುವ. ರಾಹು ಕೇತು ನೆನೆಯುವ ಭವದ ದುಃಖಗಳ ಕಳೆಯುವ. ಮಕರ ಸಂಕ್ರಾಂತಿ ಶುಭ ದಿನದಂದು ಪೂಜಿಸುವ ಶ್ರೀ ಶನಿದೇವನ. ಫಲಮುರಿಯ ಆ ಗಣಪತಿಯ ವೀರಾಂಜನೇಯ ಸ್ವಾಮಿಯ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ವೃಶ್ಚ ರಾಹುವೇ ಕೇತುವೇ ನಮಃ. ಮಕರ ಸಂಕ್ರಾಂತಿ ಹೆಸರಲ್ಲೇ ಕಾಂತಿ ಇದೆ. ಅಂದರೆ ಕಷ್ಟವೆಂಬ ಕತ್ತಲು ಕಳೆದು ಕಾಂತಿ ಮೂಡಲಿ ಎಲ್ಲರ ಬೆಳಕಲ್ಲೂ ಕೂಡ ಬದುಕಲ್ಲೂ ಕೂಡ ಹೊಸತನವನ್ನು ಹುಡುಕೋ ಪ್ರಯತ್ನ ಮಾಡ್ತೀವಿ. ಪ್ರತಿಕ್ಷಣ ಎಲ್ಲ ಹೊಸದಾಗಬೇಕು, ಹೊಸತನ ಬೇಕು, ಹೊಸತನ ಬೇಕು ಅಂತ. ಮೊಬೈಲ್ ಮಾತ್ರ ಅಪ್ಡೇಟ್ ಇರೋದು ತಗೋಬೇಕು ಅಂತ ಹೋಯ್ತೀವಿ. ನಾವಿನ್ನೂ ಅಪ್ಡೇಟ್ ಆಗಿಲ್ಲ. ಇದೇ ಸಮಸ್ಯೆ ಆಗಿರೋದು. ನಾವಿನ್ನೂ ಅದೇ ರೋಗದಲ್ಲಿ ಬಿದ್ದೀವಿ. ಪಕ್ತವ್ರು ಉದ್ಧಾರ ಆದರೂ ನಾವಿನ್ನೂ ಉದ್ಧಾರ ಆಗಿಲ್ಲ. ಎಲ್ಲರೂ ಚೆನ್ನಾಗವ್ರೆ, ನಾವು ಚೆನ್ನಾಗಿಲ್ಲ. ಅವ್ರು ಬಿಲ್ಡಿಂಗ್ ಕಟ್ಟಿದ್ರು, ನಾವು ಕಟ್ಟಿಲ್ಲ. ಈ ಯೋಚನೆಗಳನ್ನು ಬಿಟ್ಟುಬಿಟ್ರೆ ಒಳ್ಳೆಯದು. ಕಾರಣ, ಯಾರನ್ನೋ ಮೀರ್ಸೋಕ್ಕೋಸ್ಕರ ಜೀವನ ಮಾಡೋಕೆ ಹೊರಟ್ರೆ ನಾವು ದುಃಖಕ್ಕೆ ಹೋಗ್ತೀವಿ. ನಮ್ಮ ಸಂತೋಷಕ್ಕೋಸ್ಕರ ನಾವು ಜೀವನ ಮಾಡಿದ್ರೆ ಚೆನ್ನಾಗಿರ್ತೇವೆ. ಮಕರ ಸಂಕ್ರಾಂತಿಯ ಶುಭ ಫಲ ಏನು ಹೇಳ್ತದೆ ಅಂದರೆ, ನೀನು ಕಾಂತಿಯುಕ್ತನಾಗು, ಸೂರ್ಯ ಪದ ಬದಲಾಯಿಸ್ತಾನೆ ಅಂತೆ ಭಗವಾನ ಭಾಸ್ಕರ. ನಾವು ಪದ ಬದಲಾಯಿಸೋಣ. ಕಳೆದ ವರ್ಷದ ಸಿಟ್ಟು, ಸೆಡವು, ದುಃಖ, ದುಮ್ಮಾನ ಎಲ್ಲ ಬಿಟ್ಟು ಯಾರ ಮೇಲೂ ದ್ವೇಷ ಇಲ್ಲ, ಮೇಲೆ ಆನಂದವಾಗಿರೋಣ. ದೇವಸ್ಥಾನಕ್ಕೆ ಬಂದು ಏನಂತ ಕೇಳಬೇಕಂದ್ರೆ, ಶತ್ರು ನಾಶ ಆಗಲಿ ಅಂತ ಕೇಳಬಾರ್ದು, ಶತ್ರು ಒಳ್ಳೆ ಬುದ್ಧಿ ಕೊಡು ಅಂತ ಕೇಳಬೇಕು. ಯಾರಿಗೂ ಆಕ್ಸಿಡೆಂಟ್ ಆಗಿ ಹೋಗ್ಬಿಡ್ಲಿ, ಅವ್ರು ಹೋಗ್ಬಿಡ್ಲಿ ಅಂತ ಕೇಳೋದೇ ರಾಕ್ಷಸಿ ಕೃತ್ಯ ಅದು. ಯಾಕೆ ನನ್ನ ಪಕ್ಕದ ಮನೆಯವ್ರು ನನ್ನ ಕಂಡ್ರೆ ಹಿಂಗಾಡ್ತಾವ್ರು ಸ್ವಾಮಿ, ಸ್ವಲ್ಪ ಒಳ್ಳೆ ಬುದ್ಧಿ ಕೊಡೋರಿಗೆ ಅಂತ. ಇದು ಪ್ರಾಜ್ಞನ ಲಕ್ಷಣ. ಶತ್ರು ನಾಶಯಾಗ ಅಂತೆಲ್ಲ ಕೇಳ್ತೀವಲ್ಲ, ಕೆಟ್ಟ ಪದ ಅದು. ಶತ್ರು ನಾಶ ಅಲ್ಲ. ಹಂಗಾರೆ ಶತ್ರು ಯಾರವರು? ನಮ್ಮ ನೆರೆಹೊರೆಯವರು, ನಮ್ಮ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು, ನಮ್ಮ ಅಣ್ಣ ತಮ್ಮಂದ್ರು, ನಮ್ಮ ಅಕ್ಕ ತಂಗಿಯರು. ಅವ್ರು ಶತ್ರು ಅಲ್ಲ. ಅವರು ಸಮಯ ಕೆಟ್ಟದ್ದಾಗಿ ವಿಕ್ರಮರಾಜ ನೋವುಪಟ್ಟ, ಸಮಯ ಕೆಟ್ಟದ್ದಾಗಿ ಸತ್ಯವ್ರತ ನೋವುಪಟ್ಟ. ಅವ್ರು ಕೆಟ್ಟವರಲ್ಲ, ಸಮಯ ಕೆಟ್ಟಿತ್ತು. ಅದಕ್ಕೆ ನಾವು ಕೇಳಬೇಕಾದೇನು ಅಂದರೆ, ಅಪ್ಪ ಹಣಕಾಸು ವ್ಯವಸ್ಥೆ ಕೆಟ್ಟರು ಪರವಾಗಿಲ್ಲ, ಸ್ವಲ್ಪ ಆರೋಗ್ಯ ಕೆಟ್ಟರು ಪರವಾಗಿಲ್ಲ, ಸಮಯ ಕೆಡ್ದಂಗೆ ನೋಡ್ಕೊ. ಸಮಯ ಒಂದು ಕೆಟ್ಟರೆ ನಮ್ಮವರೇ ನಮಗೆ ಶತ್ರು ಆಗಿ ನಿಂತು ಬಿಡ್ತಾರೆ ಸ್ವಾಮಿ ಅಂತ. ನೋಡಿ, ವಿಶೇಷ ಏನಂದರೆ, ಕಮ್ಮಗೊಂಡನಹಳ್ಳಿನಲ್ಲಿ ಶಾಂತಮೂರ್ತಿ ಶನೇಶ್ವರ, ಕೋಪದ ಶನೇಶ್ವರ ಅಲ್ಲ ಅವನು, ಪ್ರೀತಿಯ ಶನೇಶ್ವರ ಅವನು. ಸುಮಾರು 40-50 ವರ್ಷ ಸ್ವಾಮಿ ಸೇವೆ ಮಾಡಿರುವಂಥ ವೆಂಕಟರಮಣ ಗುರುಗಳು ತಾವು ಉದ್ಯೋಗ ಕಿತ್ಕೊಂಡು ತಮ್ಮ ಮನೆ ಕಟ್ಟಬೇಕು, ಮಕ್ಕಳಿಗೆ ಮಾತ್ರ ದಾರಿ ಆಗಬೇಕು ಅಂತ ಯೋಚನೆ ಮಾಡಿಲ್ಲ. ಒಂದು ಸ್ವಾಮಿಯ ಸ್ಥಾಪನೆ ಆಗಬೇಕು, ಇದು ಬರುವಂಥ ಸಾವಿರಾರು ಭಕ್ತರ ಮನೆಗೆ ಬೆಳಕಾಗಬೇಕು ಅಂತೇಳಿ ಸ್ವಯಂ ಹರಿಕಥಾ ದಾಸರಾಗಿ 4,000 ಕಥೆಗಳನ್ನು ಶ್ರವಣ ಮಾಡಿ ವೆಂಕಟರಮಣ ಗುರುಗಳು
ಗುರುಶಕ್ತಿ ಅಂತೀವಿ ನೋಡಿ. ದೇವರು ಮಾತ್ರ ಅಲ್ಲ, ಬರೀ ದೇವರಿದ್ರೆ ಆಗೋದಿಲ್ಲ, ಗುರುಗಳು ಅಂತ ಒಬ್ಬರು ಬೇಕು. ಯಾಕೆ ಬೇಕು ಅಂದರೆ, ಒಂದು ಮಗು ಎಲ್ಲೋ ಬೀದಿಯಲ್ಲಿ ಬಿದ್ದಿತ್ತು, ಹೊಸ ಬಟ್ಟೆ ಹಾಕಿದ್ಲು ಅಮ್ಮ. ಆ ಮಗು ಹೊರಗಡೆ ಹೋಯ್ತು, ಕೆಸರಲ್ಲೆಲ್ಲ ಬಿದ್ದು ಒದ್ದಾಡಿ ಬಂದ್ಬಿಡ್ತು ಮನೆಗೆ. ಬಂದು ಅವ್ರ ಅಪ್ಪ ಬಾಗ್ಲಲ್ಲಿ ಕೂತಿದ್ದ. ಅಪ್ಪ ಅಂತು ಮಗು. ಆ ಅಪ್ಪನ ಕೋಪ, ಏನೋ ಬಟ್ಟೆ ಇದು ನಿಂದು ಇಷ್ಟು ಗಲೀಜಾಗದೆ, ಮುಟ್ಬೇಡ, ನನ್ನ ಮುಟ್ಬೇಡ, ದೂರ ಹೋಗಿ ದೂರ ಅಂತ. ಅಪ್ಪನ ಕೋಪ, ಬಟ್ಟೆ ಕೊಳೆ ಮಾಡ್ಕೊಂಡು ಅವ್ನ ಮಗ, ಹೋಗಿ ನಿಮ್ಮ ಅಮ್ಮನ ಹತ್ರ. ಆದರೆ ಅಮ್ಮ ಕೋಪ ಮಾಡ್ಕೊಳ್ಳಲ್ಲ. ಅಯ್ಯೋ ನನ್ನ ಚಿನ್ನ, ಏನೋ ಹಿಂಗೆ ಮಾಡ್ಕೊಂಡಿದ್ದೆ ಅಂತ ಆ ಮಗು ಕರ್ಕೊಂಡು ಹೋಗಿ ಆ ಮಗುಗೆ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಹಾಕಿ ಹಾಗೆ ಹೇಳ್ತಾಳೆ, ಹೋಗು ನಿಮ್ಮ ಅಪ್ಪನ ಹತ್ರ. ಈಗ ಇಲ್ಲ, ನಾನು ಹೋಗಲ್ಲ ಅಪ್ಪನ ಹತ್ರ, ಅಪ್ಪ ಬೈದು ಕಳಿಸ್ಬಿಡ್ತು ಅಂತ ಮಗು. ಇವಾಗ ಹೋಗು, ಅವಾಗ ಕೊಳೆ ಬಟ್ಟೆ ಹಾಕಿದ್ದಲ್ಲ ಅದಕ್ಕೆ ಅಪ್ಪ ಈಗ ಹೋಗಪ್ಪ. ಆಗ ಮಗು ಹೋದ್ರೆ ಅಪ್ಪ ಅಂತಾನೆ, ಇದು ಕರೆಕ್ಟ್, ಇವನು ನನ್ನ ಮಗ ಅಂತ ಎತ್ಕೊಂಡ. ಈಗ ಗುರು ಅಂದರೆ ಅಮ್ಮ, ತಂದೆ ದೇವರು. ಅದಕ್ಕೆ ಗುರುಗಳು ನಮ್ಮ ಭವವನ್ನು ತರಿದು ನಮ್ಮೊಳಗೆ ಜ್ಞಾನ ಸೃಷ್ಟಿ ಮಾಡಿ ಕಳಿಸಿದ್ರೆ ದೇವರು ಕೂಡ ಒಪ್ಕೊಂತಾನೆ. ಅದಕ್ಕೆ ಗುರು ಸ್ವರೂಪಕರಾಗಿ ಕೀರ್ತಿಶೀರಾಗಿ ಶನೇಶ್ವರನಲ್ಲಿ ಐಕ್ಯವಾಗಿರುವಂಥ ವೆಂಕಟರಮಣ ಗುರುಗಳ ಒಂದು ಸನ್ನಿಧಾನ, ಅವರ ಆಶೀರ್ವಾದನೂ ಇದೆ. ಇಲ್ಲೆಲ್ಲೋ ಅವರ ಶಕ್ತಿ ಸಂಚಯವಾಗ್ತಾ ಇದೆ. ಈ ಕ್ಷೇತ್ರಕ್ಕೆ ಬಂದು ತಾವೆಲ್ಲ ಕೂಡ ಪುನೀತರಾಗಿದ್ದೀರಿ. ನಾವು ಮನುಷ್ಯನ ಕರ ನೋಡಿ, ಕರಗಳು ಪಾವನವಾದವಯ್ಯ ದಾನ ಧರ್ಮಗಳ ಮಾಡಿ. ಈ ಕೈ ಪಾವನ ಯಾವಾಗ ಆಗ್ತದೆ ಗೊತ್ತಾ? ಸ್ವಾರ್ಥ ಬಿಟ್ಟು ದಾನ ಧರ್ಮ ಮಾಡಿದಾಗ. ಕಣ್ಗಳು ಪಾವನವಾದವಯ್ಯ ಶನಿದೇವ ನಿನ್ನ ದರ್ಶನ ಮಾಡಿ. ಶ್ರವಣಗಳು ಪಾವನವಾದವಯ್ಯ ಶಾಂತ ಮೂರ್ತಿ ಶನಿದೇವ ನಿನ್ನ ಕಥಾಮೃತವ ಕೇಳಿ. ಚರಣಗಳು ಪಾವನವಾದವಯ್ಯ ಸ್ವಾಮಿ ನಿನ್ನ ಕ್ಷೇತ್ರ ದರ್ಶನ ಮಾಡಿ. ನೋಡಿ, ಅದಕ್ಕೋಸ್ಕರ ಇವತ್ತು ನಾವೆಲ್ಲ ಪುನೀತರಾಗೋಣ. ಇವತ್ತೇನು ಶಾರದಮ್ಮನವರ ಕುಟುಂಬ, ಕಣ್ಣಣ್ಣವರ ಕುಟುಂಬ ಆ ಸ್ವಾಮಿಯ ಸೇವಾರ್ಥದಾರರಾಗಿ ಭಗವಂತನನ್ನ ವಿನಮ್ರತೆಯಿಂದ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದಾರೆ. ಇನ್ನೊಂದು ಮಕರ ಸಂಕ್ರಾಂತಿ ಬರುವಷ್ಟರಲ್ಲಿ ಆ ಎರಡೂ ಕುಟುಂಬದ ನೋವುಗಳು ದೂರಾಗಿ, ಕಷ್ಟ ಪರಂಪರೆಗಳು ದೂರಾಗಿ, ಕೊರತೆ ಅಂತ ಏನಾದರೂ ಇದ್ದರೆ, ಮನೆ ಕಟ್ಟಬೇಕು ಅಂತೋ ಅಥವಾ ಮದುವೆ ಆಗಬೇಕು ಅಂತಲೋ ಮಕ್ಕಳಾಗಬೇಕು ಅಂತಲೋ ಯಾವುದೋ ಒಂದು ಕೊರತೆ ಮನುಷ್ಯನಿಗಿದ್ರೆ ಆ ಕೊರತೆಯನ್ನು ನೀಗಿಸು ಭಗವಂತ ಈ ಮಕರ ಸಂಕ್ರಾಂತಿಯ ಶುಭ ದಿನದಂದು ಅಂತೇಳಿ ಭಕ್ತಿಯಿಂದ ಆ ಕುಟುಂಬ ಪೂಜೆ ಮಾಡ್ತಾ ಇದೆ. ಆ ಸೇವಾರ್ಥದಾರರಿಗೆ ಶುಭವನ್ನು ಕೋರ್ತಾ ನೋಡಿ, ಹರಿಹರ ಸುತ ಅಯ್ಯಪ್ಪನ ಸನಿಯಲ್ಲಿ ಇವತ್ತು ವಿಶೇಷವಾಗಿ ಮಕರ ಜ್ಯೋತಿಯನ್ನು ನೋಡಲಿಕ್ಕೆ ಲಕ್ಷೋಪಲಕ್ಷ ಭಕ್ತರು ಶಬರಿಮಲೆಗೆ ಹೋಗ್ತಾರೆ. ಇಲ್ಲಿ ನಾವು ಅಯ್ಯಪ್ಪನನ್ನು ಕಾಣ್ತಾ ಇದ್ದೇವೆ. ಆ ಭಗವಂತ ಕಾನನವಾಸ, ಆ ಪರಮಾತ್ಮನನ್ನ ಭಕ್ತಿಯಿಂದ ಪ್ರಾರ್ಥನೆ.
ನಿರುಪಮ ಭಾಗ್ಯ ನಿರ್ಮಲ ದರ್ಶನ ನಿರುಪಮ ಭಾಗ್ಯ ನಿರ್ಮಲ ದರ್ಶನ ಕರುಣಾಮೃತ ನಿನ್ನ ನಾಮ ಸಂಕೀರ್ತನ ಅಸುಲಭ ಸಾಫಲ್ಯ ನಿನ್ನ ಸನ್ನಿಧಾನ ಅದಕ್ಕಾಗಿ ಅವಲಂಬ ನಿನ್ನ ಸನ್ನಿಧಾನ ಕಾನನ ವಾಸ ಕಲಿಯುಗ ವರದ ಕಾನನ ವಾಸ ಕಲಿಯುಗ ವರದ ಕಾನನವೆಲ್ಲ ಓಂಕಾರವಿರಲು ಕಾನನವೆಲ್ಲ ಓಂಕಾರವಿರಲು ಕಾಣದ ತಾಳಗೆ ನಾಳೆಯು ಬರಲು ಕಾಣದ ಕಾಲವು ಆಸೆಯ ತರಲು ಮೋಹವು ಮಾಯೆಯು ಬಾಧಿಪರೇ ಕಾಲದ ವಾಸ ಕಲಿಯುಗ ವರದ ಕಾಲದ ವಾಸ ಕಲಿಯುಗ ವರದ ಕಾಲಿನ ಬಳಿ ನಾವಂದೆ ನಿನ್ನ ಕಾಲಿನ ಬಳಿ ನಾವಂದೆ ಶ್ರೀ ಕೇಶದ ಪಾದ ನಾ ಕಂಡೆ ಕಾಲದ ವಾಸ ಕಲಿಯುಗ ವರದ ಕಾಲದ ವಾಸ ಕಲಿಯುಗ ವರದ ಕಾಲದ ವಾಸ ಕಲಿಯುಗ ವರದ ನೋಡಿ, ಕಲಿಯುಗದಲ್ಲಿ ಅತಿ ಹೆಚ್ಚು ಭಕ್ತಿಯನ್ನು ತೋರೋದು ಒಂದು ಶನೇಶ್ವರ, ಮತ್ತೊಂದು ಹನುಮಂತ, ಮತ್ತು ಅಯ್ಯಪ್ಪ ಸ್ವಾಮಿ. ಈ ಕಲಿಯುಗದ ಅಧಿದೈವಗಳಾಗಿದ್ದಾವೆ ಅಯ್ಯಪ್ಪ ಸ್ವಾಮಿ, ಹನುಮಂತ ಮತ್ತು ಶನೇಶ್ವರ ಸ್ವಾಮಿ. ನೋಡಿ, ನಮ್ಮ ಈ ಸುಕ್ಷೇತ್ರದಲ್ಲಿ 3 ದೈವಗಳ ಸ್ಥಾನ ಇದೆ. 3 ದೈವಗಳ ಸ್ಥಾನ. ದೇವರು ಅಂದರೆ ಭಕ್ತನ ಪಾಲಿಗೆ ರಕ್ಷಣಾ ಗೋಡೆ ಇದ್ದ ಹಾಗೆ. ಗೋಡೆ, ನಮ್ಮ ಸುತ್ತ ಒಂದು ಗೋಡೆ. ನಾವು ಅನ್ಕೋತೀವಿ ಏನಾದರೂ ಕಷ್ಟ ಬಂದಾಗ ಭಗವಂತ ಶನೇಶ್ವರ ಇದ್ದಾನೆ, ಪರಮಾತ್ಮ ಇದ್ದಾನೆ, ಬಲಬುರಿ ಗಣಪತಿ ಇದ್ದಾನೆ, ಆಂಜನೇಯ ಸ್ವಾಮಿ ಇದ್ದಾನೆ, ಅಯ್ಯಪ್ಪ ಸ್ವಾಮಿ ಇದ್ದಾನೆ. ಈ ನಂಬಿಕೆ ಇಟ್ಟಿದ್ದೇವಲ್ಲ, ಅವನು ನಮ್ಮ ಸುತ್ತ ಒಂದು ಗೋಡೆ ಇದ್ದಾಗ, ರಕ್ಷಣಾ ಗೋಡೆ. ಒಂದು ಚೆಂಡು ಗೋಡೆಗೆ ಏನಾಗ್ತದೆ, ಕೈಗೆ ವಾಪಸ್ ಬರ್ತದೆ. ಹಾಗೆ ಪರಮಾತ್ಮನ ಸನ್ನಿಧಿಗೆ ಅರ್ಪಿಸಿದಂಥ ಯಾವುದೇ ಆದರೂ ಅದು ವಾಪಸ್ ಬರ್ತದೆ. ನಾವೇನೋ ಒಂದಷ್ಟು ಅನ್ನದಾನ ಮಾಡಿದ್ವಾ, ಒಂದಕ್ಕತ್ತರಷ್ಟು ವಾಪಸ್ ಬರ್ತದೆ. ಅದು ಸಂಪಾದಿಸ್ತೀವಿ ನಾವು. ಏನೀಗ ಆಯ್ತಲ್ಲ ಅಂದರೆ ಅದು ಪುಣ್ಯದ ಫಲ. ಅದೇ ಒಂದು ಹಳ್ಳಕ್ಕೆ ಚೆಂಡೆಸ್ತ್ರೆ ವಾಪಸ್ ಬರೋದಿಲ್ಲ, ಅದು ರಸ್ತೆಗೆ ಬಿಸಾಡಿದ್ರೆ ವಾಪಸ್ ಬರೋದಿಲ್ಲ ಅದು. ಆದ್ದರಿಂದ ಶಕ್ತಾನುಸಾರ ದಾನ ಧರ್ಮಾದಿಗಳನ್ನು ಮಾಡಿ, ಸನ್ನಿಧಾನ ಸೇವೆ ಮಾಡಿ, ಭಗವಂತ ಕೊಟ್ಟ ಕಾಲಕ್ಕೆ ಅನ್ನದಾನಾದಿ ಮಹತ್ ಕಾರ್ಯವನ್ನು ಮಾಡೋ ಮೂಲಕ ಮಾನವ ತನ್ನ ಜೀವನವನ್ನು ಉಜ್ಜೀವನಗೊಳಿಸ್ಕೊಡ್ಬೇಕು ಅಂತೇಳಿ ಹೇಳ್ತಾ, ಭಗವಾನ್ ಶನೇಶ್ವರ ಜನಿಸಿದ ಕತೆ ಶನೇಶ್ವರ ಜನನ. ಆ ಕಥಾಮೃತವನ್ನು ನಾವು ನೀವೆಲ್ಲ ಶ್ರವಣ ಮಾಡೋಣ. ಮಕರ ಸಂಕ್ರಾಂತಿಯ ಈ ಶುಭ ದಿನದಂದು ಆ ಎಲ್ಲ ಭಗವತ್ ಸೇವಾಕರ್ತರ ಕುಟುಂಬ ವರ್ಗದವರೆಗೆ ಪರಮಾತ್ಮನ ದಿವ್ಯ ಅನುಗ್ರಹ ಇರಲಿ ಅಂತೇಳಿ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತಾ, ನಮ್ಮ ಬೆಂಗಳೂರು ಮಹಾನಗರದ ಕಮ್ಮಗೊಂಡನಹಳ್ಳಿಯ ಶ್ರೀ ಶಾಂತಮೂರ್ತಿ ಶನೇಶ್ವರ, ದಿವಂಗತರಾದಂಥ ದಾಸರೂ ಆಗಿದ್ದಂಥ, ಸ್ವಾಮಿಯ ಉಪಾಸಕರೂ ಆಗಿದ್ದಂಥ ವೆಂಕಟರಮಣ ಗುರುಗಳ ಕರದಿಂದ ಸ್ಥಾಪಿಸಲ್ಪಟ್ಟಂಥ ಸ್ವಾಮಿಯ ಸುಕ್ಷೇತ್ರ ಇವತ್ತು ಭವ್ಯವಾಗಿ ಬೆಳೆದು ನಿಂತಿದೆ. ಈ ಕ್ಷೇತ್ರಕ್ಕೆ ಬಂದಿರತಕ್ಕಂಥ ಎಲ್ಲ ಭಕ್ತರ ಪಾಲಿಗೂ ಪರಮಾತ್ಮ ಕಾಮಧೇನುವೇ ತಾನಾಗಿ ಕಲ್ಪವೃಕ್ಷವಾಗಿ ಪೊರೆಯಲಿ. ಈ ದೇವಸ್ಥಾನವನ್ನು ನಂಬಿ, ಭಗವಂತನ ಸನ್ನಿಧಿಯನ್ನು ನಂಬಿ ಬಂದಂಥ ಎಷ್ಟೋ ಜನಕ್ಕೆ ಮಕ್ಕಳ ಭಾಗ್ಯವನ್ನು ಕಲ್ಪಿಸಿದ್ದಾನೆ. ಅವರ ಕಷ್ಟ ಕೋಟಲೆಗಳು ದೂರ ಆಗಿದ್ದಾವೆ. ಯಾರು ಸ್ವಾಮಿಯನ್ನು ನಂಬಿ ಸೇವೆ ಮಾಡಿದ್ದಾರೋ ಅವರ ಮಕ್ಕಳು ಉನ್ನತವಾದ ವಿದ್ಯಾಭ್ಯಾಸ ಮಾಡಿದ್ದಾರೆ, ವಿದೇಶದಲ್ಲಿ ಕೂಡ ನೆಲೆಸಿದ್ದಾರೆ. ಅಂಥ ಸುಕ್ಷೇತ್ರ ಪಾವನಮಯವಾಗಿದೆ ಇವತ್ತು ಭಕ್ತ ವೃಂದಗಣದಿಂದ.
ಈ ಒಂದು ಕಾರ್ಯಕ್ರಮವನ್ನು ನೀಡಲಿಕ್ಕೆ ಆಗಮಿಸಿರ್ತಕ್ಕಂಥ ಕಲಾವಿದರಿಗೆ ಪುಷ್ಪಮಾಲಿಕೆ, ಕೀಬೋರ್ಡ್ ವಾದಕರಾಗಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಸಮೀಪ ಮುರಳಗ್ರಹಾರ ಚಂದ್ರಶೇಖರ್ ಅವರು ನಮ್ಮ ಪ್ರೀತಿ ಬೀಗರು ಬಂದಿದ್ದಾರೆ, ಅವರಿಗೆ ಪುಷ್ಪಮಾಲಿಕೆ ಸ್ವಾಗತ. ಹಾಗೆ ತಬಲಾ ವಾದಕರಾಗಿ ಬಂಗಾರಪೇಟೆ ಸಮೀಪ ಸಿದ್ದನಹಳ್ಳಿಯ ದುರ್ಗೇಶ್ವರ್ ಬಂದಿದ್ದಾರೆ, ಅವ್ರಿಗೂ ಸ್ವಾಗತ. ಹಾಗೆ ರಿದಮ್ ಪ್ಯಾಡ್ ವಾದಕರಾಗಿ ಕೊಳ್ಳೇಗಾಲದ ರವಿಯವರು ಆಗಮಿಸಿದ್ದಾರೆ, ಅವ್ರಿಗೂ ಕೂಡ ಭಗವಂತನ ಆಶೀರ್ವಾದ ಪುಷ್ಪಮಾಲಿಕೆ ಸ್ವಾಗತ. ಸೌಂಡ್ ಸಿಸ್ಟಮ್ನ ನಮ್ಮ ಸಂಪತ್ತು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಧ್ವನಿವರ್ಧಕವನ್ನು ಅತ್ಯುತ್ತಮವಾಗಿ ನೀಡ್ತಾ ಇದ್ದಾರೆ, ಅವ್ರಿಗೂ ಕೂಡ ಶಾಂತಮೂರ್ತಿ ಶನೇಶ್ವರ ವೆಂಕಟರಮಣ ಗುರುಗಳ ಆಶೀರ್ವಾದ ಅಂತ ಅವ್ರಿಗೆ ಆಶೀರ್ವಾದ ಮಾಡಲಿ ಅಂತೇಳಿ ಕಥಾಮೃತವನ್ನು ಪ್ರಾರಂಭ ಮಾಡೋಣ. ಸ್ವಾಮಿ ದರ್ಶನ ಮಾಡಿ ಕುಳಿತು ಕಥೆಯನ್ನು ಕೇಳಿ ಹಾಗೆ ಭಗವತ್ ಪ್ರಸಾದವನ್ನು ಸ್ವೀಕಾರ ಮಾಡಿ ಆ ಪರಮಾತ್ಮನ ಸೇವೆಯಲ್ಲಿ ತಾವೆಲ್ಲ ತಲೀನರಾಗುವ ಮೂಲಕ ಆ ಭಗವಂತನ ಅನುಗ್ರಹ ನಮ್ಮೊಟ್ಟಿಗೆ ಸದಾ ಇರಲಿ ಅಂತೇಳಿ ಪ್ರಾರ್ಥನೆ ಮಾಡೋಣ. ಆದಿತ್ಯ ಲೋಕದಿ ಬೆಳಗುತ್ತಲಿರುವ ದಿನಕರನು ತಾಮುದದಿಂದ ಆದಿತ್ಯ ಲೋಕದಿ ಬೆಳಗುತ್ತಲಿರುವ ದಿನಕರನು ತಾಮುದದಿಂದ ಕಾಶ್ಯಪ ಗೋತ್ರ ಸೂರ್ಯದೇವ ಕಾಶ್ಯಪ ಗೋತ್ರ ಸೂರ್ಯದೇವ ಅಂದದಿಂದಲೇ ಇರುತ್ತಿಹನೋ ಸಾಂಬ ಸದಾಶಿವ ಸಾಂಬ ಸದಾಶಿವ ಸಾಂಬ ಸದಾಶಿವ ಸಾಂಬ ಶಿವ ಸಾಂಬ ಸದಾಶಿವ. ಕಿತ್ತನಾರ್ಮ ಕಾಲದಲ್ಲಿ ಮಹಾಗಣಪತಿಯನ್ನು ಸ್ತೋತ್ರ ಮಾಡಿ ನನ್ನ ಪೂಜ್ಯ ಗುರುಗಳಾದಂಥ ಕೀರ್ತಿಶೇಷರಾದ ಬೆಳಗೊಳ ನಾರಾಯಣದಾಸರನ್ನ ಮನದಲ್ಲಿ ಸ್ಮರಣೆ ಮಾಡಿಕೊಳ್ಳುತ್ತಾ ಕ್ಷೇತ್ರದೇವಗಳ ಪಾದಾರವಿಂದಗಳಿಗೆ ಪೊಡಮಟ್ಟು ಕ್ಷೇತ್ರ ನಮಗೆ ಬಂದಿರತಕ್ಕಂಥ ಭಕ್ತ ಮಹಾಶಯರಿಗೆ ಸತ್ಸಂಗ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಕಶ್ಯಪ ಮಹರ್ಷಿಯ ಪುತ್ರನಾದಂಥ ಸೂರ್ಯದೇವ ಸೌರಮಂಡಲವನ್ನು ಆಳ್ತಾ ಇದ್ದಾನೆ. ಆನಂದವಾಗಿ ಸಂತೋಷವಾಗಿ ಆತನ ಪತ್ನಿ ಸೌಜ್ಞಾದೇವಿ ಯಾರ ಮಗಳು? ಪಾತಾಳ ಲೋಕದರಸು ಮಯಬ್ರಹ್ಮನ ಮಗಳು. ಆ ಮಯಬ್ರಹ್ಮನ ಮಗಳಾದ ಸೌಜ್ಞಾದೇವಿಯೊಡಗೂಡಿ ಆನಂದವಾಗಿದ್ದಾನೆ ಸೂರ್ಯದೇವ. ಆ ಸೂರ್ಯದೇವ ಮತ್ತು ಸೌಜ್ಞಾದೇವಿಗೆ 3 ಮಕ್ಕಳು, ಯಮ, ಯಮುನೆ, ಮನು ಎಂಬ 3 ಮಕ್ಕಳು ಆ ಸೌಜ್ಞಾದೇವಿಗೆ. ಮಕ್ಕಳ ಆನಂದಕ್ಕೆ ಕೊರತೆ ಇಲ್ಲ. ಸೂರ್ಯದೇವನೋ ದಿನವೂ ದಿನಕರನಾಗಿ ಬೆಳಗುತ್ತಾ ಸಮಸ್ತ ಭುವನ ಬ್ರಹ್ಮಾಂಡಕ್ಕೆ ಬೆಳಕನ್ನು ನೀಡುತ್ತಾ ಕಾಂತಿಯನ್ನು ನೀಡ್ತಾ ಇದ್ದಾನೆ. ಆದರೆ ಆ ಸೂರ್ಯದೇವನ ಪ್ರಖರವಾದ ಶಾಖದಿಂದ ನೊಂದವಳಾರು? ಅವಳೇ ಸೌಜ್ಞಾದೇವಿ. ಪತಿಯ ದೇಹದಿಂದ ಹೊರಬಂದುವ ಶಾಖ ಸನಿಹದಲ್ಲೇ ಇರುವಂತ ಸೌಜ್ಞಾದೇವಿಯನ್ನ ಕ್ಷಣ ಕ್ಷಣಕ್ಕೂ ಸುಡುತ್ತಾ ಇದೆ. ಸಹಿಸಲಾಗದೆ ಸೌಜ್ಞಾದೇವಿ ನೊಂದಿದ್ದಾಳೆ, ದುಃಖ ಮಾಡ್ತಾ ಇದ್ದಾಳೆ. ಪರಿತಾಪವನು ತಾಳುತ್ತಲೇ ಪರಿತಪಿಸಿದಳು ತಾಯಿ.
ನೆಲೆಸಿದಳು ತಾಯಿ ಸೂರ್ಯನ ಮಡದಿ ಸೌಜ್ಞಯುತ ಸೂರ್ಯನ ಮಡದಿ ಸೌಜ್ಞಯುತ ಸಹಿಸಲೆಂದೋ ಈ ಪರಿತಾಪವ ಎಂದು ನೊಂದಳು ಸೌಜ್ಞಾದೇವಿ. ಬಿಟ್ಟಿರಲಾರನು ಭಾಸ್ಕರಯನ್ನ ಸಹಿಸಲಾರೆನು ಅವನ ಪ್ರಭೆಯಲ್ಲ ತೊರೆದಿರಲಾರನು ಭಾಸ್ಕರಯನ್ನ ಸಹಿಸಲಾರೆನು ಅವನ ಪ್ರಭೆಯಲ್ಲ ಈ ಪರಿವೇದನೆ ನೀಗುವುದೆಂದಿಗೆ ಈ ಪರಿವೇದನೆ ನೀಗುವುದೆಂದಿಗೆ ನೊಂದಳು ಸೌಜ್ಞಾದೇವಿ ನೊಂದಳು ಸೌಜ್ಞಾದೇವಿ ಸಹಿಸುವುದು ಎಂದೋ ತಾಯಿ ಸೌಜ್ಞಾದೇವಿ ಸೌರಮಂಡಲದಲ್ಲಿ ಕುಳಿತು ದುಃಖಿಸುತ್ತಿದ್ದಾಳೆ. ಅಯ್ಯೋ, ಭಾಸ್ಕರನಂತೂ ಅರೆಗಳಿಗೆಯೂ ನನ್ನನ್ನು ತೊರೆದಿರಲಾರ, ಆದರೆ ಅವನ ದೇಹದಿಂದ ಉಕ್ಕುವ ಕಾಂತಿ ಬೆಳಕು ಆ ಶಾಖ ನನ್ನನ್ನು ಕ್ಷಣ ಕ್ಷಣವೂ ಸುಡುತ್ತಿದೆ. ತವರು ಮನೆಯನ್ನು ಕಂಡು ಅದೆಷ್ಟು ಕಾಲ ಕಳೆದು ಹೋಯಿತು. ತಾಯಿಯನ್ನು ನೋಡುವ ಅಂಬಲ ಕೈಗೂಡಲಿಲ್ಲ. ಇವನು ದಿನಕರ ದಿನವೊಂದು ಬಿಡುವಿಲ್ಲ. ಏನು ಮಾಡಲಿ? ಆಲೋಚನೆ ಮಾಡಿ ಕಣ್ಣೀರಿಡುವಾಗ ಆ ಸೌಜ್ಞ ತಾಶಳಾಗಂತಿದ್ದಾಳೆ. ನನ್ನ ನೋವನ್ನು ಆಲಿಸುವರಾರೂ ಇಲ್ಲವೇ? ನನ್ನ ಕಷ್ಟವನ್ನು ಯಾರು ಕೇಳುವರಿಲ್ಲವೇ? ನನ್ನವರಾರು ನನ್ನ ಜೊತೆಗಿಲ್ಲವೇ ಎಂದಾಗ ಅಕ್ಕ ಎಂಬ ಧ್ವನಿ ಕೇಳ್ತಂತೆ. ಅಕ್ಕ ಯಾರು? ನನ್ನ ಅಕ್ಕ ಎಂದು ಕರೆವರಾರು? ನನ್ನ ಸಹೋದರಿ ಮಂಡೋದರಿ ತವರೂರಲ್ಲಿದ್ದಾಳೆ. ಆದರೆ ಇಲ್ಲಿ ನನ್ನನ್ನು ಅಕ್ಕ ಎಂಬ ಸಹೋದರತಿ ಬಾಲ್ಮನೆಯಿಂದ ಕರೆದವರು ಯಾರು? ಯಾರು ಕರೆದವರು? ಅಕ್ಕ ನಾನು ಅಂದರೆ ಯಾರು ಅಂತ ನೋಡ್ತಾಳೆ. ಆ ಸೌಜ್ಞಾ ದೇವಿಯ ನೆರಳು ಅಕ್ಕ ಅಂತ ಕರೀತಾ ಇದೆ. ಏನಾಶ್ಚರ್ಯ! ನನ್ನ ದೇಹದ ನೆರಳು ನಿನಗೆ ಮಾತನಾಡುವ ಶಕ್ತಿ ಇದೆಯೇ? ಇದೆ ಅಕ್ಕ. ನಿನ್ನ ನೋವನ್ನ ನಿನ್ನ ವೇದನೆಯನ್ನ ಕೇಳಿ ನಾನು ನಿನ್ನ ದುಗುಡವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಬಂದಿದ್ದೇನೆ ಅಕ್ಕ. ಬರೀ ಧ್ವನಿ ಕೇಳಿದ್ರೆ ಸಾಕೆ, ನನಗೊಂದು ನಿಜ ರೂಪ ಕೊಡು ಅಂದ್ರೆ ಆ ಸೌಜ್ಞಾದೇವಿ ಕಣ್ಮುಚ್ಚಿದ್ದಾಳೆ. ಓ ಒಂದ ಕ್ಷಣ ಆ ನೆರಳು ಮತ್ತೊಂದು ಸೌಜ್ಞಾದೇವಿಯಂತೆ ನಿಂತು ಬಿಡ್ತು. ಏನು ಈ ಸೌಜ್ಞಾದೇವಿಯ ರೂಪವಿದೆಯೋ ತದ್ರೂಪ, ಅದೇ ದೇಹ ಸಿರಿ, ಅದೇ ಕಣ್ಣುಗಳು, ಅದೇ ನಾಸಿಕ, ಅದೇ ಗಲ್ಲ, ಕಿಂಚಿತ್ತು ವ್ಯತ್ಯಾಸವಿಲ್ಲ. ಅಕ್ಕ, ನನಗೆ ಒಂದು ಸೃಷ್ಟಿ ನೀಡಿದೆ ನೀನು, ನನಗೊಂದು ರೂಪ ಕೊಟ್ಟೆ ನೀನು, ನನಗೊಂದು ನಾಮಕರಣ ಮಾಡಿಬಿಡೆ ಅಕ್ಕ. ಅದಕ್ಕೆ ಸೌಜ್ಞಾದೇವಿ ಹೇಳ್ತಿದ್ದಾಳೆ, ಸಹೋದರಿ, ನನ್ನ ಕಷ್ಟವನ್ನು ನೀಗಲು ಬಂದ ನನ್ನ ನೆರಳು ನೀನು, ನನ್ನ ಕಷ್ಟವನೀಗಲು ಬಂದ ನನ್ನ ನೆರಳು ನೀನು. ಭಗವಾನ್ ಭಾಸ್ಕರನ ಕಾಂತಿಯ ಭಯ ದೂರ ಮಾಡಲು ಸಮರ್ಥಳು ನೀನು. ಅಮ್ಮ ನೀ ಇನ್ನು ಛಾಯಾದೇವಿ ಎಂದು ನಾಮಕರಣವ ಮಾಡಿದಳೋ. ಛಾಯಾದೇವಿ ಎಂದು ನಾಮಕರಣವ ಮಾಡಿದಳು ಆ ಸೌಜ್ಞಾದೇವಿ. ಛಾಯಾದೇವಿ ಎಂದು ನಾಮಕರಣವ ಮಾಡಿದಳು ಆ ಸೌಜ್ಞಾದೇವಿ. ಕರಬಿಡಿದು ಕುಣಿದಾಡಿದರು, ಸೌರಮಂಡಲದಿ ನಲಿದಾಡಿದರು. ಕರಬಿಡಿದು ಕುಣಿದಾಡಿದರು, ಸೌರಮಂಡಲ
ಸೌಜ್ಞಾ ಛಾಯಾ ದೇವಿಯು ತಾವು ಅಂದದಿಂದ ಚಂದದಿಂದ ಅಕ್ಕ ತಂಗಿಯರ ಆನಂದ ನೋಡಲುವೆ ಬಲು ಚಂದ. ಲಕ್ಷ್ಮೀರಮಣ ಗೋವಿಂದ. ಅಣ್ಣ ತಮ್ಮ ಅನ್ನೋ ಭಾವನೆಗಿಂತ ಅಕ್ಕ ತಂಗಿ ಅನ್ನೋ ಭಾವನೆ ಚೆನ್ನಾಗಿರ್ತದೆ ಈ ಲೋಕದಲ್ಲಿ. ಏನೋ ಅಕ್ಕ ತಂಗಿರು ಅಂದರೆ ಭಾಳ ಪ್ರೀತಿ. ನಮ್ಮ ತಂಗಿ ಅಲ್ಲಿದ್ದಾಳೆ 100 ಕಿಲೋಮೀಟ್ರಲ್ಲಿ, ನಮ್ಮ ಅಕ್ಕ ಎಲ್ಲಿದ್ದಾರೆ ಅನ್ನೋ ಭಾವನೆ. ಮೊದಲು ಚೆನ್ನಾಗಿದ್ರೆಲ್ಲ, ಈಗ ಸ್ವಲ್ಪ ವ್ಯತ್ಯಾಸ ಆಗ್ಬಿಟ್ಟವ್ರೆ. ಎಲ್ಲ ತವ್ರ ಮನೆ ಆಸ್ತಿ ಕೋಲ್ಟ್ಕೊಂಡು ಹೋದ್ರಲ್ಲ, ಭಾಗ ತಗೊಳಕ್ಕೆ ಹೋದ್ಮೇಲೆ ಹಂಗಾಗವ್ರು ಸ್ವಲ್ಪ ಎಲ್ಲ. ಒಬ್ಬರ ಮೇಲೆ ಒಬ್ರು ಹೇಳ್ತಾರೆ, ನಾನೇನು ಬೇಡ ಅಂದೆ ಕಣಪ್ಪ, ಅವಳೇ ಸೈನ್ ಹಾಕು ಅಂದ್ಲು ಅಂತ ಇವಳು. ಇಲ್ಲ, ನಾನೇನು ಬೇಡ ಅಂದೆ, ಇವಳೇ ಸೈನ್ ಹಾಕು ಅಂದ್ಲು ಅಂತ ಅವಳು. ಬಾಂಧವ್ಯ ಕೋರ್ಟ್ ಬಾಗಿಲಲ್ಲಿ ನಿಂತದೆ ಇವಾಗ, ಅಲ್ಲಿ ಭಾಗ ಆಗ್ತಾ ಇದೆ. ಆಗ್ತದೆ. ನೋಡಿ, ಛಾಯಾದೇವಿ ಸೌಜ್ಞಾದೇವಿ ಎಷ್ಟು ಬಾಂಧವ್ಯದಿಂದ ಕುಣಿದಾಡಿದ್ರು, ಆನಂದ ಪಟ್ರೆ. ಆ ಸೌಜ್ಞಾದೇವಿ ಹೇಳ್ತಿದ್ದಾಳೆ, ಛಾಯಾ, ನನ್ನ ವೇದನೆಯನ್ನು ಅರ್ಥ ಮಾಡಿಕೊಳ್ಳುವ ಯಾರೂ ಇಲ್ಲ ಈ ದೇವಲೋಕದಲ್ಲಿ ಎಂದುಕೊಂಡಿದ್ದೆ. ಅಮ್ಮ, ನೀನೊಬ್ಬಳಾದರೂ ಇದ್ದೀಯಲ್ಲ ತಾಯಿ. ಅಕ್ಕ, ನೀನು ಕೊಟ್ಟ ರೂಪ ಇದು, ನೀನಿತ್ತಂತ ಸೃಷ್ಟಿ ಇದು. ನನ್ನಿಂದ ನಿನಗೇನು ಬೇಕಾದರೂ ಉಪಕಾರವಾಗ್ತದೆ. ಅದಕ್ಕೆ ಆ ಸೌಜ್ಞಾದೇವಿ ಹೇಳ್ತಿದ್ದಾಳೆ, ಛಾಯಾ, ನೀನು ನನಗೊಂದು ಉಪಕಾರ ಮಾಡ್ತೀಯ? ಖಂಡಿತವಾಗಿಯೂ ಮಾಡ್ತೇನೆ. ಏನು ಮಾಡ್ಬೇಕು ಹೇಳಕ್ಕ? ಅದಕ್ಕೆ ಆ ಮಹನೀಯಳಾದಂಥ ಸೌಜ್ಞಾದೇವಿ ಹೇಳ್ತಿದ್ದಾಳೆ, ಅಮ್ಮ, ತವರು ಮನೆಯನ್ನು ನೋಡಿ ಬಹಳ ದಿನಗಳಾಗಿದೆ, ತವರೂರ ನೋಡುವ ಆಸೆ ಹೋಗಿ ಬರಲೇ. ತವರು ಮನೆ ನೋಡಿ ಬಹಳ ದಿನ ಆಗಿದ್ದೆ ನಾನು, ತಾಯಿ ತಂದೆಯ ಮುಖ ನೋಡಬೇಕನ್ನೋ ಆಸೆ ಆಗ್ತಿದೆ ನನಗೆ. ನೀನು ಅಪ್ಪಣೆ ಕೊಟ್ರೆ ನಾನು ಹೋಗ್ತೀನಮ್ಮ. ಛಾಯಾದೇವಿ ಅಂತಿದ್ದಾಳಕ್ಕ, ನೀನು ತವರೂರು ನೋಡೋದಕ್ಕೆ ನಾನ್ಯಾಕೆ ಅಪ್ಪಣೆ ಕೊಡಬೇಕು? ಹೋಗು. ಹಾಗಲ್ಲ, ನೀನೇಗೂ ನನ್ನಾಗೆ ಇದ್ದೀಯ, ನನ್ನದೇ ರೂಪ. ಯಾರು ಬೇಕಾದರೂ ನಿನ್ನನ್ನೇ ಸೌಜ್ಞಾದೇವಿ ಅಂತಾರೆ. ಆದ್ದರಿಂದ ನೀನೇನು ಮಾಡಬೇಕು? ನಾನು ತವರಿಯೂರಿಗೆ ಹೋಗಿ ಬರುವ ತನಕ ಸೂರ್ಯದೇವನ ಜೊತೆ ಸೌಜ್ಞಾದೇವಿಯಂತೆ ನೀ ಬಾಳಬೇಕು ಅಂತ. ಛಾಯಾದೇವಿಗೆ ಭಯ ಪ್ರಾರಂಭವಾಯಿತು. ಅಂದರೆ ನಾವಿಬ್ಬರು ಸೇರಿ ಸೂರ್ಯದೇವರಿಗೆ ಮೋಸ ಮಾಡಬೇಕೇನೋ? ಹಾಗಲ್ಲ ಸಹೋದರಿ, ಇಲ್ಲಿ ಮೋಸದ ಮಾತಿಲ್ಲ. ಇದು ನನ್ನ ವೇದನೆ, ಅರ್ಥ ಮಾಡಿಕೋ. ನೀನಲ್ಲದೆ ಈ ಜಗತ್ತಲ್ಲಿ ಸದ್ಯದಲ್ಲಿ ನನ್ನ ಈ ವೇದನೆಯನ್ನು ದೂರ ಮಾಡುವ ಶಕ್ತಿ ಯಾರಿಗೂ ಇಲ್ಲ. ನಾನು ಬರುವ ತನಕ ಕೆಲವು ಕಾಲ ನೀನು ಸೂರ್ಯನ ಪತ್ನಿ ಎಂದು ಇಲ್ಲಿದ್ದರೆ ಸಾಕು. ನಾನು ಬಂದ ಮೇಲೆ ಮತ್ತೆ ನನಗೆ ವಿಶ್ರಾಂತಿ. ಅಕ್ಕ, ನನಗೆ ಯಾಕೋ ಭಯವಾಗ್ತಾ ಇದೆ. ನಾವೀ ತಪ್ಪು ಮಾಡೋದ್ರಿಂದ ಸೂರ್ಯದೇವನ ಕೋಪಕ್ಕೆ ಗುರಿಯಾಗಬಹುದಲ್ಲ. ಹಾಗಂದ್ರೆ ಆ ಮಹನೀಯಳಾಗಿರ್ತಕ್ಕಂಥ ಸೌಜ್ಞಾದೇವಿ ಕರವಿಡಿದು ಹೇಳ್ತಿದ್ದಾಳೆ, ಛಾಯಾ, ನೀನು ನನ್ನ ಸಹೋದರಿ, ನನ್ನ ಪಡಿಯಚ್ಚು, ನನ್ನ ನೆರಳು, ನನ್ನ ಛಾಯೆ. ಹೇಳ್ತಿದ್ದೇನೆ ಕೇಳು. ಕಷ್ಟವಾಗಲಿ ಸುಖವಾಗಲಿ ಸಹೋದರಿ ನಿನ್ನೊಟ್ಟಿಗೆ ನಾನಿರುವೆ. ನಿನಗೆ ಬಂದ ನೋವುಗಳು ನನ್ನದಾಗಲಿ, ನನಗೆ ಸಿಗುವ ಗೌರವ ನಿನ್ನದಾಗಲಿ. ಚಿಂತೆಯ ಮಾಡದೆ ಸಂತೋಷದಿಂದ ಕಳುಹು ನನ್ನ ತವರಿಗೆ ಛಾಯಾ. ಅಮ್ಮ, ನೀನೇನು ಯೋಚನೆ ಮಾಡಬೇಡ. ಈ ಜಗತ್ತಲ್ಲಿ ನನಗಿರೋ ಸ್ಥಾನಮಾನ ನಿನಗೂ ಸಿಗುತ್ತೆ. ನಿನ್ನ ನೋವನ್ನು ನಾನು ಹಂಚ್ಕೊಳ್ತೇನೆ. ನೀ ದುಃಖ ಮಾಡದೆ ಕಳಿಸ್ಕೊಡಮ್ಮ. ಛಾಯಾದೇವಿ ಹೇಳ್ತಿದ್ದಾಳೆ, ಹಾಗಾದ್ರೆ ಅಕ್ಕ, ಸೂರ್ಯದೇವನ ಕೋಪಕ್ಕೆ ನಾ ತುತ್ತಾಗಿ ಸುಟ್ಟು ಭಸ್ಮವಾದರೂ ಸರಿಯೇ, ನಿನಗೋಸ್ಕರವಾಗಿ ಒಪ್ಕೊಳ್ತೇನಕ್ಕ. ಹೋಗು, ತವರೂರಿಗೆ ಹೋಗಿದ್ದು ಬಾ ಅಂದಾಗ ಆ ಸೌಜ್ಞಾದೇವಿ ಸಂತೋಷವಾಗಿ, ಅಮ್ಮ, ನನ್ನ 3 ಮಕ್ಕಳಿದ್ದಾರಮ್ಮ, ಯಮ, ಯಮುನೆ, ಮನು. ಆ 3 ಮಕ್ಕಳನ್ನ ನಿನ್ನ ಮಕ್ಕಳಾಗಿ ನೋಡ್ಕೋತೀಯ ಅಕ್ಕ. ಎಂದೂ ಭೇದ ಮಾಡೋದಿಲ್ಲ. ನನ್ನ ಮಕ್ಕಳು ತಾನೇ ಅವರು. ನಿನ್ನ ಮಕ್ಕಳು ನನ್ನ ಮಕ್ಕಳು. ನಾನು ನಿನ್ನ ಪಡಿಯಚ್ಚು, ನಿನ್ನ ನೆರಳು. ಆದ್ರೆ ಅಕ್ಕ, ನನಗೊಂದು ಮಾತು ಕೊಡ್ತೀಯ? ಏನಮ್ಮ? ನೀನಿಲ್ಲದ ಸಮಯದಲ್ಲಿ ಸೂರ್ಯದೇವನ ಜೊತೆ ನಾ ಸಂಸಾರ ಮಾಡುವಾಗ ನನ್ನ ಒಡಲೆಂಬ ಗರ್ಭದಲ್ಲಿ ಸೂರ್ಯದೇವನಿಂದ ಮಕ್ಕಳಾದ್ರೆ
ಅದಕ್ಕೆ ಸೌಜ್ಞಾದೇವಿ ಹೇಳ್ತಾಳೆ, ಚಿಂತೆ ಮಾಡಬೇಡ ತಂಗಿ, ಆಗೊಂದು ವೇಳೆ ನಿನ್ನ ಗರ್ಭದಲ್ಲಿ ಮಕ್ಕಳು ಹುಟ್ಟಿದರೆ ಅಮ್ಮ ಭೇದವ ಮಾಡದೆ ಕಾಣುವೆನು ಸಮನಾಗಿ ನಿಲ್ಲಯ ಮಕ್ಕಳನು, ಭೇದವ ಮಾಡದೆ ಕಾಣುವೆನು ಸಮನಾಗಿ ನಿಲ್ಲಯ ಮಕ್ಕಳನು. ಕಡೆಗಣಿಸದೆ ನಿನ್ನ ಮಕ್ಕಳನು ನನ್ನಯ ಮಕ್ಕಳು ಎಂದು ಸಾರುವೆನು. ಕಡೆಗಣಿಸದೆ ನಿನ್ನ ಮಕ್ಕಳನು ನನ್ನ ಮಕ್ಕಳು ಎಂದು ಸಾರುವೆನು. ಚಿಂತೆಯ ಮಾಡದಿರು ಸಹೋದರಿ, ಚಿಂತೆಯ ಮಾಡದಿರು ಸಹೋದರಿ, ಚಿಂತೆಯ ಮಾಡದಿರು. ಶ್ರೀದೇವರ ಪಾದಕ್ಕೆ ಶರಣು ಗೋವಿಂದ, ಛಾಯಾತ್ರನ ಪಾದಕ್ಕೆ ಶರಣು ಗೋವಿಂದ, ಆದಿತ್ಯಾದಿ ನವಗ್ರಹ ಪಾದವೇ ಗತಿ ಗೋವಿಂದ, ವೆಂಕಟರಮಣ ಶಂಕರಣ ತಿರುಪತಿ ಗಿರಿವಾಸ ಗೋವಿಂದ ಗೋವಿಂದ. ದೇವಸ್ಥಾನಕ್ಕೆ ಬಂದ್ರೆ ಹೆಂಗ್ ಕೂತ್ಕೋಬೇಕಂದ್ರೆ ಹೇಳ್ಕೊಟ್ರು ಗೋವಿಂದ ಅನ್ಬಾರ್ದು, ಹಂಗ್ ಕೂತ್ಕೋಬೇಕು ನಾವು. ಬಂದ್ರು ಎಲ್ಲಿಗೆ ಸನ್ನಿಧಾನಕ್ಕೆ ಬಾಯಿ ಬಿಡ್ಬೇಕಿಲ್ಲಿ, ಗೋವಿಂದ ಅನ್ಬೇಕು, ನಾರಾಯಣ ಅನ್ಬೇಕು. ಮನೆಗೆ ಹೋಗಿ ಅನ್ನ ಕಾಯ್ತದ? ಗಾರ್ಮೆಂಟ್ಸ್ ಒಳಗೆ ಗೋವಿಂದ ಅಂದ್ರೆ ಬೈದಿಲ್ವಾ? ಇಲ್ಲೇ ಅನ್ಬೇಕು, ಒಳ್ಳೇದಾಗ್ತದೆ, ಶುಭವಾಗ್ತದೆ, ತಪ್ಪದೆ ಅನ್ನಿ. ಕಾರಣ ಮೌನವಾಗಿ ಕುಳಿತುಕೊಳ್ಳೋ ಜಾಗ ಇದಲ್ಲ, ಪ್ರಾರ್ಥನಾ ಮಂದಿರ ಬೇರೆ, ಮೌನವಾಗಿ ಕುಳಿತುಕೊಳ್ಳೋ ಜಾಗ ಬೇರೆ. ಇಲ್ಲಿ ಸ್ಮರಣೆಯಿಂದ ಕುಳಿತುಕೋಬೇಕು, ಸ್ಮರಣ ಭಕ್ತಿ. ಲಕ್ಷ್ಮೀ ರಮಣ ಗೋವಿಂದ, ಆಂಜನೇಯ ವರದ ಗೋವಿಂದ, ಛಾಯಾತನಯ ಶಾಂತಮೂರ್ತಿ ಶನೇಶ್ವರನ ಪಾದವೇ ಗತಿ ಗೋವಿಂದ. ಗೋವಿಂದ ಗೋವಿಂದ ಎನ್ನೀರೋ ಭಕ್ತಿಯಿಂದ ಗೋವಿಂದ ನಾವೊಮ್ಮೆ ನೆನೆಯಿರೋ. ಗೋವಿಂದ ಗೋವಿಂದ ಎನ್ನೀರೋ ನೀವು ಭಕ್ತಿಯಿಂದ ಗೋವಿಂದ ನಾವೊಮ್ಮೆ ನೆನೆಯಿರೋ. ಸಂಕಟಹರಣ ಗೋವಿಂದ ವೆಂಕಟರಮಣ ಗೋವಿಂದ, ಸಂಕಟಹರಣ ಗೋವಿಂದ ವೆಂಕಟರಮಣ ಗೋವಿಂದ. ತಂದೆಯು ನೀನೇ ಗೋವಿಂದ, ತಾಯಿಯು ನೀನೇ ಗೋವಿಂದ, ಭಕ್ತ ರಕ್ಷಕ ಗೋವಿಂದ, ಪೌರೋಗವಲ್ಲ ಗೋವಿಂದ. ಗೋವಿಂದ ಗೋವಿಂದ ಎನ್ನೀರೋ ಭಕ್ತಿಯಿಂದ ಗೋವಿಂದ ನಾವೊಮ್ಮೆ ನೆನೆಯಿರೋ. ಕಷ್ಟ ನಿವಾರಕ ಗೋವಿಂದ, ಇಷ್ಟ ಪ್ರದಾಯಕ ಗೋವಿಂದ, ಕಷ್ಟ ನಿವಾರಕ ಗೋವಿಂದ, ಇಷ್ಟ ಪ್ರದಾಯಕ ಗೋವಿಂದ. ಮಾರೇಹಳ್ಳಿ ಗೋವಿಂದ, ಆಪಲವಾಡಿ ಗೋವಿಂದ, ಭಾರತೀನಗರದ ಗೋವಿಂದ, ಕಾಯೋ ನಮ್ಮ ಗೋವಿಂದ. ಗೋವಿಂದ ಗೋವಿಂದ ಎನ್ನೀರೋ ಭಕ್ತಿಯಿಂದ ಗೋವಿಂದ ನಾವೊಮ್ಮೆ ನೆನೆಯಿರೋ. ಗೋವಿಂದ ಗೋವಿಂದ ಎನ್ನೀರೋ ನೀವು ಭಕ್ತಿಯಿಂದ ಗೋವಿಂದ ನಾವೊಮ್ಮೆ ನೆನೆಯಿರೋ. ಭಕ್ತರ ಬಂಧು ಗೋವಿಂದ, ಪೌರೋಗ ಸಿಂಧು ಗೋವಿಂದ, ಭಕ್ತರ ಬಂಧು ಗೋವಿಂದ, ಪೌರೋಗ ಸಿಂಧು ಗೋವಿಂದ, ಸಪ್ತಗಿರಿವಾಸ ಗೋವಿಂದ, ತಿರುಪತಿ ವಾಸ ಗೋವಿಂದ. ಗೋವಿಂದ ಗೋವಿಂದ ಎನ್ನೀರೋ ನೀವು ಭಕ್ತಿಯಿಂದ ಗೋವಿಂದ ಗೋವಿಂದ ಎನ್ನೀರೋ. ಗೋವಿಂದ ಗೋವಿಂದ ಎನ್ನೀರೋ ನೀವು ಭಕ್ತಿಯಿಂದ ಗೋವಿಂದ ನಾವೊಮ್ಮೆ ನೆನೆಯಿರೋ. ನೀವು ಭಕ್ತಿಯಿಂದ ಗೋವಿಂದ ನಾವೊಮ್ಮೆ ನೆನೆಯಿರೋ. ನೀವು ಭಕ್ತಿಯಿಂದ ಗೋವಿಂದ ನಾವೊಮ್ಮೆ ನೆನೆಯಿರೋ. ಏಳು ಬೆಟ್ಟಗಳ ಒಡೆಯ ಸಂಕಟಹರಣ ವೆಂಕಟರಮಣ ಶ್ರೀನಿವಾಸ ಗೋವಿಂದ ಗೋವಿಂದ. ಗೋ ಎಂದೊಡೆ ಘೋರವಾದ, ವಿ ಎಂದೊಡೆ ವಿಪತ್ತುಗಳ, ತಾ ಎಂದೊಡೆ ದಮನ ಮಾಡ್ತಕ್ಕಂಥ ದೈವ ಸ್ಮರಣೆ. ಕಮಗೊಂಡನಹಳ್ಳಿಯ ಶ್ರೀ ಶಾಂತಮೂರ್ತಿ ಶನೇಶ್ವರ ಸನ್ನಿಧಾನ. ಸನ್ನಿಧಾನ ಅನ್ನೋ ಪದಕ್ಕೆ ಎಷ್ಟು ಅರ್ಥ ಇದೆ ಗೊತ್ತಾ?
ಸನ್ನಿಧಾನ ಅಂತೀವಿ, ದೇವಸ್ಥಾನವನ್ನ ಸನ್ನಿಧಾನ. ಸ ಅಂದರೆ ಒಳ್ಳೆಯದು, ನಿಧಾನ. ದೇವಸ್ಥಾನಕ್ಕೆ ಬಂದರೆ ಒಳ್ಳೇದಾಗ್ತದ್ರಿ, ಸ್ವಲ್ಪ ನಿಧಾನ. ನಾವು ಹೇಳಿದ್ರೆ ಈಗಲೇ ಆಗ್ಬಿಡೋದಿಲ್ಲ. ಅಲ್ಲ, ನಾನು ಸ್ವಾಮಿ ಶನೇಶ್ವರ ನಿಂಗೆ 500 ರೂಪಾಯಿ ಹಾಕ್ಬಿಡ್ತೀನಿ, ಸಂಡೆ ಹೊತ್ತಿಗೆ 5 ಲಕ್ಷ ವಾಪಸ್ ಕೊಟ್ಬಿಡು ಅಂದರೆ ಆಗೋ ಕೆಲಸನ ಅದು? ಬಹಳ ಜನಕ್ಕೆಲ್ಲ ಅರ್ಜೆಂಟು, ಇವಾಗೆ ಆಗ್ಬಿಡ್ಬೇಕು, ಇವತ್ತೇ ಆಗ್ಬಿಡ್ಬೇಕು. ಅಲ್ಲ, ಸಸಿ ನೆಟ್ಟರೆ ಫಲ ಬರ್ಬೇಕಾದ್ರೆ ಎಷ್ಟು ವರ್ಷ ಬೇಕು? ಕಾಯ್ಬೇಕು. ಒಲೆ ಮೇಲೆ ಹಾಲಿಟ್ರೆ ಅದು ಕಾಯ್ಬೇಕಲ್ವ? ಕೆಂಪಗೆ ಕಾದ್ರೆ ತಾನೇ ಹಾಲು, ಶುದ್ಧವಾದ ಹಾಲು ರುಚಿ ಬರೋದು. ಕಟ್ಟಿಟ್ಟ ಬುತ್ತಿ ಮುಂದೆ ಉಣಲುಂಟು ತಾಳು. ಬೆಳಿಗ್ಗೆ ಮಗುಗೆ ಅಮ್ಮ ಬುತ್ತಿ ಕಟ್ಕೊಡ್ತಾಳೆ, ಮಧ್ಯಾಹ್ನ ಕಾನ್ವೆಂಟಲ್ಲಿ ತಿನ್ನಪ್ಪ ಅಂತ. ಬಸ್ಸಲ್ಲಿ ಹೋಯ್ತದಂಗೆ ಓಪನ್ ಮಾಡ್ಕೊಂಡ್ಬಿಟ್ರೆ ಅದಕ್ಕೆ ಸ್ವಲ್ಪ ತಾಳ್ಮೆ ಬೇಕು. ಖಂಡಿತ ಒಳ್ಳೆಯದಾಗ್ತದೆ. ಶುಭ ಫಲವನ್ನು ಭಗವಂತ ನೀಡುತ್ತಾನೆ. ಯಾವುದೇ ಸಂಶಯ ಬೇಡ. ಪರಮಾತ್ಮನ ಕೃಪಾ ಕಟಾಕ್ಷ ಕೋರೋಣ. ಆ ತಾಯಿಯಾದಂಥ ಛಾಯಾದೇವಿ ಸೌಜ್ಞಾದೇವಿ ಕಥೆ ನೋಡಿ. ಛಾಯೆ ಅಂದರೆ ನೆರಳು ಅಂತ, ಛಾಯಾಚಿತ್ರ. ಫೋಟೋ ತೆಗೆಸ್ಕೊಂಡ್ರೆ ಛಾಯಾಚಿತ್ರ, ನಮ್ಮದೇ ಚಿತ್ರ ನಮಗೆ ತೆಗೆದುಕೊಡೋದನ್ನು ಛಾಯಾಚಿತ್ರ ಅಂತ ಕರೆದು. ಹಾಗೆ ಸೂರ್ಯನ ಪತ್ನಿ ಸೌಜ್ಞಾದೇವಿ ತನ್ನ ನೆರಳಿಗೆ ಜೀವ ತುಂಬಿದ್ದರಿಂದ ಅವಳನ್ನು ಛಾಯಾದೇವಿ ಅಂತ ಕರೆದು. ಆ ಛಾಯಾದೇವಿ ಆ ಸೌಜ್ಞಾದೇವಿಯ ನೆರಳಾಗಿ ತಾನು ಸೌರ ಮಂಡಲದಲ್ಲಿ ಉಳಿತೇನೆ ಅಂತ ವಾಗ್ದಾನ ಕೊಟ್ಟಾಗ ಈ ಸೌಜ್ಞಾದೇವಿಗೆ ಸಂತೋಷ. ಹೊರಟಳು ತಾನು ಸಡಗರದಿಂದ ತವರಿನ ಕಡೆಗೆ ಸೌಜ್ಞಾದೇವಿ. ಹೊರಟಳು ತಾನು ಸಡಗರದಿಂದ ತವರಿನ ಕಡೆಗೆ ಸೌಜ್ಞಾದೇವಿ. ತಾಯಿ ತಂದೆಯನ್ನು ಕಾಣುವ ತವಕ, ತವರೂರನ್ನು ನೋಡುವ ತವಕ. ತಾಯಿ ತಂದೆಯನ್ನು ಕಾಣುವ ತವಕ, ತವರೂರನ್ನು ನೋಡುವ ತನಕ ಸಡಗರದಿಂದ ತವರಿನ ಕಡೆಗೆ ಹೊರಟಳು ಸೌಜ್ಞಾದೇವಿ. ಆನಂದವಾಗಿ ಬಂದುಬಿಟ್ಲಂತೆ ಯಾರು? ಸೌಜ್ಞಾದೇವಿ. ಮಯಬ್ರಹ್ಮನ ಅರಮನೆ, ನವಬ್ರಹ್ಮಲ್ಲಿ ಒಬ್ಬನಾದಂಥ ಮಯಬ್ರಹ್ಮ ಆಸ್ಥಾನದಲ್ಲಿ ಕುಳಿತಿದ್ದಾನೆ. ಸೌಜ್ಞ ಬಂದವಳು, ಅಪ್ಪ. ಮಗಳ ಧ್ವನಿ ಕೇಳಿ ತಂದೆಗೆ ಸಂತೋಷ. ಓಹೋ, ನನ್ನ ಮಗಳು ಬಂದಿದ್ದಾಳಲ್ಲ. ಆ ಸಿಂಹಾಸನ ಬಿಟ್ಟು ಕೆಳಗಿಳಿದು ಓಡೋಡು ಬಂದ. ಹೆಣ್ಮಕ್ಳು ಅಂದ್ರೆ ತಂದೆಗೆ ಅಷ್ಟೊಂದು ಪ್ರೀತಿ. ಅಮ್ಮ ಸೌಜ್ಞಾ ಓಡಿ ಬಂದು ತಂದೆಯ ಪಾದ ಮುಟ್ಟಿದ್ಲು. ಮಗಳ ತಲೆಯನ್ನ ಎದೆಗಪ್ಪಿಕೊಂಡ. ಮಗಳೇ ಸೌಖ್ಯವೇ, ಕ್ಷೇಮವೇ ಕಂದ? ಕ್ಷೇಮ ಅಪ್ಪ, ಸಂತೋಷ ಮಗಳೇ, ನಿನ್ನನ್ನು ನೋಡಿ ಆನಂದವಾಯಿತು. ಈ ಮಯಬ್ರಹ್ಮನ ಮಗಳು ಜಗತ್ತನ್ನೇ ಬೆಳಗುವ ಸೂರ್ಯದೇವನ ಕೈ ಹಿಡಿದು ಅವನ ಮನೆಯನ್ನ ಬೆಳಗ್ತಾ ಇದ್ದಾಳೆ. ಎಂತ ಹೆಮ್ಮೆ ನನಗೆ. ಅಮ್ಮ, ಎಲ್ಲಿ ನನ್ನ ಅಳಿಯನಾದಂಥ ಸೂರ್ಯದೇವನಲ್ಲಿ? ಓಹೋ, ಮಾವನನ್ನು ಕಾಣುವ ನಾಚಿಕೆಯಿಂದ ಅರಮನೆ ಹೊರಗೆ ನಿಂತಿದ್ದಾನೇನು? ಯಾರಲ್ಲಿ? ರಾಜ ಮರ್ಯಾದೆಯಿಂದ ನನ್ನ ಅಳಿಯನನ್ನು ಬರಮಾಡಿ. ಸೌಜ್ಞಾದೇವಿ ಹೇಳ್ತಿದ್ದಾಳಪ್ಪ, ನಿನ್ನ ಅಳಿಯ ಸೂರ್ಯದೇವ ನನ್ನ ಜೊತೆ ಬಂದಿಲ್ಲ ಅಪ್ಪ. ಓಹೋ, ಗೊತ್ತಾಯಿತು. ದಿನಕರನಿಗೆ ದಿನವೈ ಕೆಲಸ, ಬಿಡುವಿಲ್ಲದವನವನು ಬರಲು ಸಾಧ್ಯವಿಲ್ಲ. ಮಕ್ಕಳಲ್ಲಿ ಸೌಜ್ಞಾ? ಅಪ್ಪ, ಮಕ್ಕಳನ್ನು ಕರೆತರಲಿಲ್ಲ ಅಪ್ಪ. ಏನು ಮಗಳೇ, ಪತಿಯೇನೋ ಬರಲಿಲ್ಲ, ಮಕ್ಕಳನ್ನೇಕೆ ಕರೆತರಲಿಲ್ಲ? ನೀನು ಮಾತನಾಡುತ್ತಿರುವ ಮಾತಿಗೂ ನಿನ್ನ ಮುಖಾರವಿಂದಕ್ಕೂ ಬಹಳಷ್ಟು ವ್ಯತ್ಯಾಸವಿದೆ. ಯಾವುದೋ ತಪ್ಪು ಮಾಡದ ಭಾವನೆ ನಿನ್ನ ಮುಖದಲ್ಲಿ ಎದ್ದು ಕಾಣುತ್ತಿದೆ ಮಗಳೇ. ಚಿಂತೆ ಇಲ್ಲ ಬಿಡು. ಈಗ ತಾನೇ ತವರಿಗೆ ಬಂದ ಮಗಳ ಮನಸ್ಸನ್ನು ನೋಯಿಸುವ ಮನಸ್ಸು ನನ್ನದಲ್ಲ. ಆಗಲಿ, ನೀನು ಬರುವಾಗ ತವರಿಗೆ ಹೋಗುವೆ ಎಂಬ ಅಪ್ಪಣೆಯನ್ನು ಪತಿಯಿಂದ ಪಡೆದುಕೊಂಡು ಬಂದಿರುವೆ ತಾನೇ ಕಂದ? ಹಾಗೆ ಹೇಳುತ್ತಿದ್ದಂತೆ ಸೌಜ್ಞಾದೇವಿಯ ಕಣ್ಣಲ್ಲಿ ದಳದಳನೆ ಕಣ್ಣೀರು. ತಲೆ ತಗ್ಗಿಸಿ ನಿಂತಳು. ಏಕಮ್ಮ,
ಏಕೀ ಕಣ್ಣೀರು? ಕೇಳಬಾರದ ಪ್ರಶ್ನೆ ಕೇಳಿದ್ದೇನೆ ನಾನು. ಬರುವಾಗ ನಿನ್ನ ಪತಿಯನ್ನು ಕೇಳಿ ಬಂದೆ ತಾನೇ? ಇಲ್ಲ ಅಪ್ಪ, ಇಲ್ಲ. ಕಾರಣ ಪತಿಯ ದೇಹದಿಂದ ಹೊರಸೂಸುವ ಸಾಕವ ಸಹಿಸಲಾರದೆ ನನ್ನ ನೆರಳಿಗೆ ಜೀವ ತುಂಬಿ ಬಿಟ್ಟು ಬಂದಿಹೆನೋ ಪತಿಯೊಟ್ಟಿಗೆ. ನೊಂದ ಮಗಳ ಮನ್ನಿಸು ಆಶಯವಿತ್ತು ಸಲಹೋ ಪಿತನೇ. ಅಪ್ಪ, ಪತಿಯ ದೇಹದಿಂದ ಹೊರಹೊಮ್ಮುವ ಶಾಖವನ್ನು ಸಹಿಸಲಾಗದೆ ನನ್ನ ನೆರಳಿಗೆ ಜೀವ ತುಂಬಿ ಆ ಪತಿಯೊಟ್ಟಿಗೆ ಬಿಟ್ಟು ಬಂದಿದ್ದೇನಪ್ಪ. ನೊಂದು ಬೆಂದಿರುವ ಈ ಮಗಳನ್ನ ಸಮಾಧಾನ ಪಡಿಸು, ಆಶೆ ನೀಡು. ಮಗಳಾಡದ ಮಾತನ್ನು ಕೇಳಿ ಮಯಬ್ರಹ್ಮ, ಛೀ ದುಷ್ಟಳೆ, ಏನು ಮಾಡಿ ಬಂದೆ ನೀನು? ಕರಪಿಡಿದ ಪತಿಗೆ ಮೋಸ ಮಾಡಿ ಬಂದಿರುವ ನೀನು ನನ್ನ ಈ ಲೋಕಕ್ಕೆ ಕಳಂಕ. ಪತಿ ಬಿಟ್ಟು ಬಂದ ಸತಿ ನೀನು ಕೇಳು, ತವರೂರಿಗೆ ನೀ ಕಳಂಕವು. ಪತಿ ಬಿಟ್ಟು ಬಂದ ಸತಿಯು ನೀ ಕೇಳು, ತವರೂರಿಗೆ ನೀ ಕಳಂಕವು. ಸರಿಯಲ್ಲ ತರವಲ್ಲ ನೀ ಮಾಡಿದ ಕೃತ್ಯ, ಚೀಚಿ ದೂರ ಸರಿಯಲ್ಲೋ. ಸರಿಯಲ್ಲ ತರವಲ್ಲ ನೀ ಮಾಡಿದ ಕೃತ್ಯ, ಚೀಚಿ ದೂರ ಸರಿಯಲ್ಲನೋ. ಕುಪಿತದಿಂದ ಕೋಪದಿಂದ ಕುದಿ ಕುದುದು ನಿಂತ ಭಯ ಬ್ರಹ್ಮದಾನು. ಕೋಪದಿಂದ ದೂರ ನಿಲ್ಲು ಸೌಜ್ಞ. ಕಟ್ಟಿಕೊಂಡ ಪತಿಯೊಡನೆ ಬಾಳುವ ಮನಸ್ಸಿಲ್ಲದೆ ಮೋಸ ಮಾಡಿ ಬಂದಿರುವೆಯಾ? ನೀನು ನನ್ನ ಕುಲದ ಗೌರವ ಎಂದುಕೊಂಡಿದ್ದೆ, ನೀ ನನ್ನ ಕುಲಕ್ಕೆ ಕಳಂಕ. ಅಪ್ಪ ಅಪ್ಪ ಎನ್ನದಿರು, ಮತಿಗೆಟ್ಟವಳೆ. 3 ಮಕ್ಕಳಾದ ಮೇಲೆ ಶಾಖ ತಡೆಯಲಾಗಲಿಲ್ಲವೇ ನಿನಗೆ? ಚಿಚಿ, ನಿನ್ನ ಮನಸ್ಸು ಮರ್ಕಟ, ನಿನ್ನ ಮನಸ್ಸು ಚಂಚಲ. ಇದೋ ಪಿತನಾಗಿ ಶಾಪವಿಡ್ತಾ ಇದ್ದೇನೆ. ಯಾವ ಚಂಚಲ ಸ್ವಭಾವದಿಂದ ಗಂಡನಿಗೆ ಮೋಸ ಮಾಡಿ ತವರು ಮನೆಗೆ ಬಂದೆಯೋ, ಚಂಚಲ ಸ್ವಭಾವದ ಒಂದು ಕುದುರೆಯಾಗು. ಇತ್ತನು ಶಾಪವ ಕೋಪದಿಂದಲಿ ಭಯ ಬ್ರಹ್ಮನು ಮಗಳಿಗೆ ತಾ. ಇತ್ತನು ಶಾಪವ ಕೋಪದಿಂದಲಿ ಭಯ ಬ್ರಹ್ಮನು ಮಗಳಿಗೆ ತಾ. ತನ್ನ ಮಗಳು ತಪ್ಪು ಮಾಡಿದ್ದಾಳೆ ಅಂತ ತಂದೆ ಶಾಪ ಕೊಟ್ಟು ಬಿಟ್ಟ, ಕುದುರೆ ಆಗು ಅಂತ. ಗಡಗಡ ಗಡಗಡ ನಡುಗುವಷ್ಟರಲ್ಲಿ ಆ ಸೌಜ್ಞಾದೇವಿ ಕುದುರೆ ಆಗುವುದು. ನೋಡಿ ಎಂತ ತಂದೆ ಮಯಬ್ರಹ್ಮ. ಗಂಡನ ಬಿಟ್ಟು ಮನೆಗೆ ಮಗಳು ಬಂದ್ರೆ ನೀನು ಕಳಂಕ ಅಂತ ಬೈದ, ನನ್ನ ಮನೆ ಕಾಲಿಡಬೇಡ ಅಂದ, ತೊಲಗೋಗು ಅಂದ. ಇವತ್ತು ಜನ ಅರ್ಥ ಮಾಡ್ಕೋಬೇಕು. ಮಗಳು ಮುನ್ಸ್ಕೊಂಡು ಮನೆಗೆ ಬತ್ತಿದಂಗೆ ಕೇಳಬೇಕು, ಯಾಕೆ ಬಂದೆ, ಏನು ತಪ್ಪು ಅಂತ. ಇವ್ರು ಬತ್ತಿದಂಗೆ ಶುರು ಆಯ್ತಾರೆ, ಒಳ್ಳೇದೇ ಮಾಡಿದೆ ಬಾ, ನಾಳಕ್ಕೋ ಕಂಪ್ಲೇಂಟ್ ಕೊಡಮ್ಮ ಬಾ, ನಿನ್ನ ಗಂಡನ ಮೇಲೆ, ನಿಮ್ಮ ಅತ್ತೆ ಮೇಲೆ, ನಿಮ್ಮ ಮಾವನ ಮೇಲೆ. ಪಾಪ ಅವ್ರನ್ನ ಆದ್ನಿ 100 ಕಿಲೋಮೀಟ್ರಲ್ಲ ಅವಳ ಮೇಲೂ ಕೊಟ್ಬಿಡೋದು. ಅವಳು ಜಗಳು ಗೊತ್ತಿಲ್ಲ, ಸಂಬಂಧ ಗೊತ್ತಿಲ್ಲ. ಪಾಪ ಏನು ಕಲ್ತವ್ರಿ ಕೆಟ್ಟ ಬುದ್ಧಿ ಜನ. ತನ್ನ ಮಗಳು ತಪ್ಪ ಮುಚ್ಕೊಳ್ಳಿಕ್ಕೆ ಅಳಿನೇ ದೊಡ್ಡ ರೌಡಿ ಅನ್ನೋದು. ತುಂಬಾ ಕೇಸ್ಗಳು ಕೋರ್ಟಲ್ಲಿ ನಡೀತಾವೆ. ಮೋಸ, ವಂಚನೆ ಅಂದ್ರೆ ಹೆಂಡತಿ ಏನ್ ಮಾಡಿದ್ರು ಗಂಡ ಸಹಿಸ್ಕೋಬೇಕು, ಗಂಡ ಏನ್ ಮಾಡಿದ್ರು ಹೆಂಡತಿ ಸಹಿಸ್ಕೋಬೇಕು. ಎಂತ ಕೆಟ್ಟ ಕಾಲ ಬಂದ್ಬಿಡುತ್ತೆ. ಪ್ರಜ್ಞೆಯಲ್ಲಿ ಬಂತು ಈಗ. ಮಯಬ್ರಹ್ಮ ಯಾಕೆ ಶಾಪ ಕೊಟ್ಟ? ನಿನ್ನ ಮನಸ್ಸು ಸರಿ ಇಲ್ಲ ನಿಂದು. ಅಲ್ಲ, ಅವನು ಸರಿ ಇಲ್ಲ ಅಂತ ಗೊತ್ತಿದ್ರೆ 3 ಮಕ್ಳು ಹೆಂಗಾದು ಅಂತ ಕೇಳ್ದ. ಎಂತ ಜ್ಞಾನಿ ಅವನು. ಕೇಳ್ತಾರ ಇವತ್ತು? ಯಾಕೆ ನೀನೇನು ತಪ್ಪು ಮಾಡಿದೆ, ಗಂಡ ಒಡೆದ ಅಂತ ಬಂದ್ಬಿಟ್ಟಲ್ಲಿ ನೀನೇನು ತಪ್ಪು ಕೇಳಬೇಕಲ್ಲ ಮಗಳನ್ನ. ಮಗಳು ಮಾಡೋದೆಲ್ಲ ಸರಿನಾ ಅಥವಾ ತನ್ನ ಮಗ ಮಾಡೋದೆಲ್ಲ ಸರಿನಾ ಆಲೋಚಿಸ್ಬೇಕು. ಯಾವ ವ್ಯಕ್ತಿ ವಿಮರ್ಶೆ ಮಾಡ್ತಾನೋ ಅವನು ಜ್ಞಾನವಂತ.
ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡು ಅಂತ. ಬರೀ ಮೋಸ ಕಣ್ರಿ. ನೆನ್ನೆ ಯಾರೋ ಕೂತ್ಕೊಂಡು ಹೇಳ್ತಾವ್ರ ಪಕ್ಕದಲ್ಲಿ, ಸರೋಜಮ್ಮ ರಾತ್ರಿ ನನ್ನ ಗಂಡ ಬಂದು ನಿನ್ನ ಹಣ್ಣು ಕುಡಿಯಲ್ಲ, ನನ್ನ ಮಕ್ಕಳ ಹಣ್ಣು ಕುಡಿಯಲ್ಲ, ಇವತ್ತೇ ಕೊನೆ ಅಂತ 2 ಕಾಲು ಹಿಡ್ಕೊಂಬಿಟ್ಟ ಅಂದ್ಲು. ಅದಕ್ಕೆ ಸರೋಜಮ್ಮ ಅಂದ್ಲು, ಒಳ್ಳೇದೇ ಆಯ್ತು ಬಿಡು ಅಂದ್ಲು. ಏನು ಒಳ್ಳೇದಾಯ್ತು, ಸುಮ್ಮನೆ ಕೂತ್ಕೊಳ್ಳವ, ಆಮೇಲೆ ನೋಡಿದ್ರೆ ಕಾಲಲ್ಲಿ ಚೈನೇ ಇಲ್ಲ, ಬಿಚ್ಕೊಂಡು ಹೊಂಟವನೇ ಅಂತ. ಅವ್ನು ಕಾಲು ಹಾಕಿಡ್ದವನೇ ಅಂದರೆ ಚೈನ್ ಬಿಚ್ಚು ಹಿಡ್ಕೊಂಬಿಟ್ಟವನು ಅವನು. ನೋಡಿ, ಮನೆ ಮಂತ್ರಾಲಯ ಅಂದ್ರು. ಯಾವಾಗ ಗೊತ್ತಾ? ಹೆಂಡತಿಯ ಪ್ರೀತಿಯನ್ನ ಗಂಡ ಅರ್ಥ ಮಾಡಿಕೊಂಡಾಗ, ಗಂಡನ ಅಭಿಮಾನಕ್ಕೆ ಧಕ್ಕೆ ಬರದಂತೆ ಹೆಂಡತಿ ನಡೆದಾಗ, ತನ್ನ ತಾಯಿ ತಂದೆ ಘನತೆಯಿಂದ ಬಾಳುವಂತೆ ಮಕ್ಕಳು ಬದುಕ್ತಾಗ ಮನೆ ಮಂತ್ರಾಲಯ ಆಗ್ತದೆ. ಗಂಡ ಮೋಸ ಮಾಡೋದು, ಹೆಂಡತಿ ಜೋಬೆಲ್ಲ 500 ರೂಪಾಯಿ ಎತ್ಕೊಂಡು ಸುಳ್ಳು ಹೇಳೋದು, ಮಗ ಅದೇ ದುಡ್ಡು ಹತ್ಕೊಂಡು ಹೋಗಿ ಸಿಗರೇಟ್ ಹೊಡೆದ್ಬಿಟ್ಟು ಅಪ್ಪ ಅವನಿಗಿಬ್ರಿಗೂ ಮೋಸ ಮಾಡೋದು. ಎಲ್ಲಿ ಮಂತ್ರಾಲಯ ಆಗ್ಲಿಕ್ಕೆ ಸಾಧ್ಯ? ಒಂದು ಕುಟುಂಬ ಅಂದರೆ ಅಲ್ಲಿ ಗುರುಬಲ ಬೇಕು, ದೈವ ಬಲ ಬೇಕು, ಗ್ರಹಬಲ ಬೇಕು. ಗ್ರಹಬಲ ನೋಡಿ, ಅಲ್ಲಿ ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು, ಈ ಗ್ರಹಗಳೆಲ್ಲ ಇದಾವೆ ನಮ್ಮ ಜೊತೆ. ಇವೆಲ್ಲದ್ರ ಬಲ ಬೇಕು. ಈ ಬಲಗಳೆಲ್ಲ ಇದ್ರೆ ಜೀವನ ಸಬಲ ಸುಲಭ. ಅದಕ್ಕೋಸ್ಕರ ಇವತ್ತು ನಮ್ಮ ಶಾಂತಮೂರ್ತಿ ಶನೇಶ್ವರನ ಸನ್ನಿಧಾನದಲ್ಲಿ ನೋಡಿ, ಪ್ರತಿ ವರ್ಷ ಮಕರ ಸಂಕ್ರಾಂತಿಯ ದಿನದಂದು ಸುಮಾರು 40-50 ವರ್ಷದಿಂದ ಕಥಾಶ್ರವಣ ಈ ವೇದಿಕೆಯಲ್ಲಿ. ಹಲವಾರು ಕಲಾವಿದರು, ಹರಿಕಥಾದಾಸರು ಬಂದೋದ್ರು. ಸ್ವತಃ ವೆಂಕಟರಮಣ ದಾಸರು ಸ್ವಾಮಿಯ ಕತೆ 4000ಕ್ಕೂ ಮಿಗಿಲಾಗಿ ಸ್ವಾಮಿ ಕಥೆ ಶ್ರವಣ ಮಾಡಿದವರು ಅತ್ಯಂತ ಭಕ್ತಿಯಿಂದ ದೇವಸ್ಥಾನ ಸ್ಥಾಪನೆ ಮಾಡಿದ್ರು. ಇವತ್ತು ಈ ಜಾಗ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತದೆ. ಅವತ್ತು ಸ್ಥಾಪನೆ ಮಾಡಿ ಹೋಗಿದ್ದಕ್ಕೆ ಇವತ್ತು ಉಳಿದಿದೆ, ಇಲ್ಲಾಂದ್ರೆ ಇರ್ತಿರ್ಲಿಲ್ಲ, ಆಗೋದಿಲ್ಲ. ಇವತ್ತು ದೇವಸ್ಥಾನ ಕಟ್ತೀನಿ ಅಂತ ಹೋದ್ರೆ ಪೂಜಾರ ಪುಣ್ಯ ಎತ್ತು ಬಿಡ್ತಾರೆ, ಅಂತ ಪುಣ್ಯ ಆತ್ಮರು ಅವರೇ ಈಗ ಜಾಗಕ್ಕೋಸ್ಕರ. ಆದರೆ ಆ ಗುರುಗಳು ತಮ್ಮ ದುಡಿಮೆ ತಂದು ಸುರಿದಿದ್ದಾರಿಲ್ಲಿ. ಇವತ್ತೇನೋ ನಿಮ್ಮಂಥ ಭಕ್ತಾದಿಗಳೊಂದಷ್ಟು ಸಾಕಾರ ಮಾಡಿ ಸ್ವಾಮಿ ಸೇವೆ ಮಾಡ್ತಾ ಇದ್ದೀರಿ. ನೀವು ಸೇವಾರ್ಧರಾಗಿದ್ದೀರಿ. ಇವತ್ತು 30 ವರ್ಷದಿಂದ ಯಾರೂ ಇಲ್ಲ. ಅವತ್ತು ಸ್ವಂತ ತಮ್ಮ ಸಂಪಾದನೆ ತಂದು ಸ್ವಾಮಿ ಸೇವೆ ಮಾಡಿದ್ರು. ಅಷ್ಟು ವರ್ಷದಿಂದ ಆ ಭಗವಂತನ ಸೇವೆ ನಡೆದು ಇವತ್ತು ದಿವ್ಯ ಶಕ್ತಿ ಶಾಂತಮೂರ್ತಿ ಶನೇಶ್ವರನಿಗೆ. ಅದರಿಂದ ಯಾಕೆ ಮಾತೆಲ್ಲ ಹೇಳಿದೆ ಅಂದರೆ, ಇವತ್ತು ಸಂಸಾರಗಳು ಹಳಿ ತಪ್ಪದ ರೈಲಾಗ್ಬಿಟ್ಟವೆ. ಇವತ್ತು ಹಳಿ ಮೇಲೆ ಹೋಗ್ಬೇಕು ರೈಲು, ಅದು ಪಕ್ಕಕ್ಕೆ ಹೋದ್ರೆ ಆಗೋದಿಲ್ಲ, ಅದು ಅಪಘಾತ ಆಗ್ತದೆ. ಅದು ಯಾವ ಹಳಿ ಅಂದರೆ, ಒಂದು ಗುರುಬಲ, ಒಂದು ದೈವ ಬಲ. ಈ 2 ಹಳಿ ಮೇಲೆ ಸಂಸಾರ ಅನ್ನೋ ರಥ ಸಾಗ್ತಾ ಇದ್ರೆ ನೋಡೋಕ್ ಚಂದ ಅಲ್ವಾ? ಆ ಚಂದ ಅಂದಗಳು ಇರಲಿ. ಇವತ್ತು ಸ್ವಾಮಿಯ ಸೇವಾರ್ಥದಾರರು ಶಾರದಮ್ಮನವರು ಕುಟುಂಬ, ಕಣ್ಣನ್ನವರು ಆ ಕುಟುಂಬ ಆ ಭಗವಂತನ ಸೇವೆ ಮಾಡ್ತಾ ಇದೆ. ಆದಿತ್ಯಾದಿ ನವಗ್ರಹಗಳನ್ನು ಪೂಜೆ ಮಾಡ್ತಾ ಇದ್ದಾರೆ. ಇದು ಕೇವಲ ನಮ್ಮ ಕುಟುಂಬಕ್ಕೆ ಮಾತ್ರನೇ ಒಳಿತಾಗಲಿ ಅನ್ನೋ ಸ್ವಾರ್ಥ ಇಲ್ಲ. ಯಾರು ಈ ಶಾಂತಮೂರ್ತಿ ಶನಿದೇವನ ಸನ್ನಿಧಾನವನ್ನು ನಂಬಿ ಬಂದಿದ್ದೀರೋ ಎಲ್ಲರ ಬದುಕು ಚಂದವಾಗಿರಲಿ. ಭಗವಂತನ ಸೇವೆ ಮಕರ ಸಂಕ್ರಮಣ. ಈ ಸಂಕ್ರಮಣದಿಂದ ಮುಂದಿನ ವರ್ಷ ನಮ್ಮೆಲ್ಲರ ನೋವು ದೂರಾಗಿ ನೆಮ್ಮದಿಯ ಬದುಕಾಗಿ, ನೆಮ್ಮದಿ, ಸಮಚಿತ್ತತೆ, ಶಾಂತಚಿತ್ತತೆಯಿಂದ ಬಾಳೋಣ ಅಂತೇಳಿ ಹೇಳ್ತಾ ಕಥಾಭಾಗ ಮುಂದುವರ್ಸೋಣ. ಶನಿದೇವರ ಪಾದವೇ ಗತಿ ಗೋವಿಂದ, ಆದಿತ್ಯಾದಿ ನವಗಳ ಪಾದವೇ ಗತಿ ಗೋವಿಂದ, ಬಲಪುರಿ ಗಣಪತಿ ಪಾದವೇ ಗತಿ ಗೋವಿಂದ, ವೀರಾಂಜನೇಯ ಸ್ವಾಮಿ ಪಾದವೇ ಗತಿ ಗೋವಿಂದ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಬೇರೆ ಏನು ಕೇಳಲಾರೆ ಸ್ವಾಮಿ, ಒಂದೇ ಒಂದು ಮಾತು ಹೇಳು ಸ್ವಾಮಿ. ಬೇರೆ ಏನು ಕೇಳಲಾರೆ ಸ್ವಾಮಿ, ಒಂದೇ ಒಂದು ಮಾತು ಹೇಳು ಸ್ವಾಮಿ. ಶರಣಂ ಅಯ್ಯಪ್ಪ ಸ್ವಾಮಿ, ಶರಣಮಯ್ಯಪ್ಪ, ಶರಣಂ ಅಯ್ಯಪ್ಪ ಸ್ವಾಮಿ, ಶರಣಂ ಅಯ್ಯಪ್ಪ, ಶರಣಂ ಅಯ್ಯಪ್ಪ ಸ್ವಾಮಿ, ಶರಣಮಯ್ಯಪ್ಪ. ನನ್ನ ಸ್ವಾಮಿ
ಸ್ವಾಮಿ, ಬೇರೆ ಏನು ಕೇಳಲಾರೆ ಸ್ವಾಮಿ, ಒಂದೇ ಒಂದು ಮಾತು ಹೇಳು ಸ್ವಾಮಿ, ಬೇರೆ ಏನು ಕೇಳಲಾರೆ ಸ್ವಾಮಿ, ಒಂದೇ ಒಂದು ಮಾತು ಹೇಳು ಸ್ವಾಮಿ. ಶರಣಂ ಅಯ್ಯಪ್ಪ ಸ್ವಾಮಿ ಶರಣಂ, ಶರಣಂ ಅಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿಯೇ, ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪೋ ಸ್ವಾಮಿಯೇ, ಸ್ವಾಮಿಯೇ ಶರಣಮಯ್ಯಪ್ಪ. ಶಾಂತಮೂರ್ತಿ ಶನಿದೇವರ ಸನ್ನಿಧಾನಕ್ಕೆ ಬಂದ್ರೆ ನೋಡಿ, ಹಾಗೆ ತಿರುಗ್ತಾ ಇದ್ರೆ ಒಂದು ಕಡೆ ಪಂಚಮುಖಿ ಆಂಜನೇಯ, ಹನುಮನ ಕ್ಷೇತ್ರಕ್ಕೆ ಬಂದಾಗಾಯಿತು. ಮಗದೊಂದು ಕಡೆ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ರಾಘವೇಂದ್ರ ಪ್ರಭುಗಳು, ಅವರ ಸಂದರ್ಶನ ಆಗೋಯಿತು ಇಲ್ಲಿ ಬಂದಾಗ. ಮಗದೊಂದು ಕಡೆ ನನ್ನ ಹಿಂಭಾಗ ನೋಡ್ಬೇಕು ನೀವು, ಸಾಕ್ಷಾತ್ ಸಂಕಟರಣ ವೆಂಕಟರಮಣ ವೆಂಕಟೇಶ್ವರ ತಿರುಪತಿ ಕ್ಷೇತ್ರಕ್ಕೆ ಹೋದ ಹಾಗೆ. ಹಾಗೆ ಇನ್ನು ಸ್ವಲ್ಪ ನೋಡಿ ಪಕ್ಕದಲ್ಲೇ ಅಲ್ಲೂ ಒಬ್ಬ ಹನುಮ ಕುಳಿತಿದ್ದಾನೆ. ಈ ಕಡೆ ಹರಿಹರ ಸುತ ಅಯ್ಯಪ್ಪ ಸ್ವಾಮಿ, ಮಗದೊಂದು ಕಡೆ ಸ್ವಾಮಿಯ ಉತ್ಸವ ಮೂರ್ತಿ ಪೂಜಾ ಮೂರ್ತಿಗೆ ಇವತ್ತು ಸೇವಾರ್ಥದಾರರು ಕೂಡ ಬಹಳ ಪ್ರೀತಿಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಆ ಸ್ವಾಮಿ ಸೇವೆ ಮಾಡ್ತಾ ಇದ್ದಾರೆ. ಖಂಡಿತವಾಗಿಯೂ ಸಂಶಯ ಬೇಡ, ಸಂಶಯನೇ ಬೇಕಾಗಿಲ್ಲ. 100ಕ್ಕೆ 100ರಷ್ಟು ಫಲ. ಯಾಕೆಂದರೆ ಮಾಡ್ತಿರೋದು ದೇವರ ಸೇವೆ, ಮಾಡಿರೋದು ಅನ್ನದಾನ. ಇದು ಮಾಡಿ ಕೆಟ್ಟೋರಿಲ್ಲ, ಗೊಬ್ಬರ ಹಾಕಿದ ಹೊಲ ಕೆಟ್ಟಿಲ್ಲ, ಅನ್ನ ಹಾಕಿದ ಮನೆ ಕೆಟ್ಟಿಲ್ಲ, ಕೆಡೋದು ಇಲ್ಲ. ಆ ಕೆಡೋಂಗಿದ್ರೆ ಈ ಜಗತ್ತಲ್ಲಿ ಧರ್ಮ ಉಳಿತಿರ್ಲಿಲ್ಲ. ಆ ಸ್ವಾಮಿ ಸೇವೆ ಮಾಡಿರುವಂಥ, ಯಾಕೆ ಅನ್ನದಾನ ಮಾಡಬೇಕು ಅಂತ, ಅದರಲ್ಲೂ ನೀವು ದೇವಸ್ಥಾನಕ್ಕೆ ನೋಡಿ ಎಲ್ರಿಗೂ ಹೇಳ್ತಾರೆ ಸ್ವಾಮಿ ಕತೆ ಮಾಡಿಸಿ ಅಂತ. ಸ್ವಾಮಿ ನಮ್ಮ ಹತ್ರ ಹಣ ಇಲ್ಲ, ಏನು ಮಾಡೋದು ಅಂತ ಕೇಳ್ತಾರೆ. ಮನೆಯಲ್ಲಿ ಕತೆ ಮಾಡಿಸ್ಲಿಕ್ಕೆ ಆಗಲಿಲ್ಲ ಅಂದರೆ ಮತ್ತಿನ್ನೇನು ಬೇಡ, ಒಂದು 5 ಎಳನೀರು ತಂದು ಸ್ವಾಮಿಗೆ ಅಭಿಷೇಕ ಮಾಡಿಸಿ, ಒಂದಷ್ಟು ಅನ್ನದಾನ. ಆ ಗುರುಗಳು ಹೇಳ್ತಾರೆ ಯಾವ ರೀತಿ ಮಾಡಬೇಕು. ಅನ್ನದಾನ ಅಂದರೆ ಎಷ್ಟು ಜನಕ್ಕೆ ಮಾಡಬೇಕು? 1000 ಜನಕ್ಕೆ, 100 ಜನಕ್ಕೆ? ಖಂಡಿತ ಅಲ್ಲ, 10 ಜನಕ್ಕೆ ಮಾಡಿರಿ ಸಾಕು. ನೀವು 10 ಜನಕ್ಕೆ ಅನ್ನದಾನ ಮಾಡಿ, ಒಂದು ಸಿಹಿ ಕುಂಬಳಕಾಯಿ, ಒಂದು ಕಪ್ಪು ವಸ್ತ್ರ, ಒಂದು ದೊನ್ನೆ ಎಳ್ಳನ್ನು ಆ ಗುರುಗಳಿಗೆ ಸನ್ನಿಧಾನ ಕೊಟ್ಟು ನಮಸ್ಕಾರ ಮಾಡಿ ಹೋದರೆ ನಿಸ್ಸಂಶಯವಾಗಿ ಸ್ವಾಮಿ ಕಥಾಶ್ರವಣ ಮಾಡಿಸಿದಷ್ಟು ಪುಣ್ಯವನ್ನು ಭಗವಂತ ಕೊಡ್ತಾನೆ. ಅದಕ್ಕೆ ಕೆರೆಯ ನೀರ ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರು. ದಾನ ಧರ್ಮ ಮಾಡಬೇಕು. ಯಾವುದೋ ಹಳ್ಳಿನಲ್ಲಿ ಒಂದು ದೇವಸ್ಥಾನ ಕಟ್ಟಿಸ್ತಾ ಇದ್ರು. ಆ ದೇವಸ್ಥಾನಕ್ಕೆ ಇಡೀ ಗ್ರಾಮದಲ್ಲಿ ಶ್ರೀಮಂತರಿಂದ ಪ್ರಾರಂಭಗೊಂಡು ಕಡು ಬಡವ ಕೂಲಿ ಕೆಲಸ ಮಾಡೋನು ಕೂಡ ಒಂದು 500 ರೂಪಾಯಿ ಕೊಟ್ಟಿದ್ದ. ಅವ್ರೇನು ಮಾಡಿದ್ರು, ಊರವರೆಲ್ಲ ಪಕ್ಕದೂರಲ್ಲೊಬ್ರು ಸ್ವಾಮೀಜಿಯವರು ಇದ್ರು, ಅವ್ರ ಹತ್ರ ಹೋದ್ರು, ಸ್ವಾಮಿಗಳೇ ನಮ್ಮಲ್ಲಿ ದೇವಸ್ಥಾನ ಕಟ್ತಾ ಇದ್ದೀವಿ, ಉದ್ಘಾಟನೆಗೆ ನೀವು ಬರಬೇಕು. ಹೌದಾ, ಸಂತೋಷ, ಬರ್ತೀನಿ ಕಣಪ್ಪ. ಆಮೇಲೆ ಇಡೀ ಊರು ಜನವೆಲ್ಲ ಕೊಟ್ಟವ್ರ ಹಣ, ಎಲ್ಲರೂ ಕೊಟ್ಟರು ಸ್ವಾಮಿ. ನೋಡಿ, ದೊಡ್ಡ ದೊಡ್ಡ ಶ್ರೀಮಂತರು ಕೊಟ್ಟರು, ಮಧ್ಯಮ ವರ್ಗದವ್ರು ಕೊಟ್ಟರು, ಕೂಲಿ ಕೆಲಸ ಮಾಡೋರು. ಒಬ್ಬಮ್ಮ ಪಾಪ ತಾಯಿ ಹಿಂದೆ ಗಂಡ ಹೆಂಡತಿ ಮಕ್ಕಳು ಯಾರೂ ಇಲ್ಲ, ಆ ಕೂಲಿ ಮಾಡೋಳು 500 ಕೊಟ್ಲು. ಹೌದಾ, ಇಡೀ ಊರವ್ರು ಕೊಟ್ರ? ಎಲ್ಲರೂ ಕೊಟ್ಟರು ಸ್ವಾಮಿ, ಒಬ್ಬನೇ ಒಬ್ಬ ಕೊಟ್ಟಿಲ್ಲ. ಯಾರವನು? ಅದೇ ನಮ್ಮೂರಿಗೆ ದೊಡ್ಡ ಕುಳ ಅವನು, ಕೋಟ್ಯಾಂತರ ರೂಪಾಯಿ ಇಟ್ಟವನೆ. ಮಗ ಅಮೆರಿಕದಲ್ಲವನೆ, ಮಗಳು ಜರ್ಮನಿಲ್ಲ ಅವಳೆ. ದುಡ್ಡು ಕೊಳೀತದೆ, 1 ರೂಪಾಯಿ ಕೊಡಲ್ಲ. ಯಾಕೆ ಕೇಳಬೇಕಿತ್ತು ನೀವು? ಹೋಗಿ ಕೇಳ್ದೋ ಸ್ವಾಮಿ. ಏನಂದ? ದೇವ್ರ ಹೆಂಗೆ ಕೇಳವನ ನಿಮ್ಮ ದೇವಸ್ಥಾನ ಕಟ್ಸಿ ಅಂತ ಅಂದ ಸ್ವಾಮಿ. ಮತ್ತೊಂದ್ಸತಿ ಕೇಳಬೇಕಿತ್ತು, ಇನ್ನೊಂದ್ಸತಿ ಹೋದೋ ನಾಯಿ ಬಿಟ್ಬಿಟ್ಟೋ ಸ್ವಾಮಿ, ಓಡ್ ಬಂದ್ಬಿಟ್ಟು ಅಂದ. ಓಹೋ, ನಾನು ಕೇಳ್ತೀನಿ ಕಣಯ್ಯ ಅಂದ್ರು ಅವರು. ನೀವು ಕೇಳ್ತೀರ ಸ್ವಾಮಿ? ಅಲ್ಲ, ನಿಮಗೆ ಕೊಡ್ತಾನ ಅವನು? ಕೊಡ್ತಾನೆ, ನಡಿ. ಗುರುಗಳು ಬಂದರು, ಸನ್ಯಾಸಿಗಳು. ಅವನು ದೊಡ್ಡ ಜಿಪುಣ ಬರ್ತಿದ್ದಂಗೆ ಶುರು ಮಾಡ್ದ, ಬನ್ನಿ ಬನ್ನಿ ಗುರುಗಳೇ, ಬನ್ನಿ ಬನ್ನಿ, ನಮ್ಮ ಮನೆಗೆ ಭಾಗ್ಯ ದೇವ್ರು ಬಂದಂಗೆ ಆಯ್ತು, ಕೂತ್ಕೊಳ್ಳಿ. ಏನು ಮಾಡ್ತೀರಿ ನೋಡಿ, ನೀವು ಎಂಥ ಟೈಮಲ್ಲಿ ಬಂದಿದ್ದೀರಿ, ನಿಮಗೆ ಏನು ಕೊಡಂಗಿಲ್ಲ ನಾವು, ಯಾಕೆಂದ್ರೆ ಸೂತ್ಕ ಅಂದ. ಕೊಡಬೇಕಾಯ್ತದೆ ಕಾಫಿ ಟೀಯ ಅಂತ. ಇವನೇ ಶುರು ಮಾಡ್ದ ಮೊದಲೇ. ಅಲೋ ಕಾಫಿ ಕೊಡುವ ಅಂತ ಮಾಡಿದ್ದೆ ಗುರುಗಳೇ, ಸೂತ್ಕ, ನಾವು ಹಂಗೆಲ್ಲ ಕೊಡಬಾರ್ದು, ನಮಗೆ ದೋಷ ಅಂತ ಅವನು. ಒಳಗೆ ಅನ್ಕೊಂಡ್ರೆ ಎಂಥ ಜಿಪುಣ್ ನನ್ನ ಮಗನಪ್ಪ ಅವನು. ನಾನು ಕೊಡೋನಕ್ಕೆ ಮೊದಲೇ ನಿಮ್ಗೆ ಕೊಡುವಂಗಿಲ್ಲ ಅಂದಲ್ಲಿ ಅವನು. ಹೆಂಡ್ತಿ ಬಂದ್ಲು, ಗುರುಗಳು ಬಂದವ್ರೆ, ಬಾಳೆಹಣ್ಣು ತಂದು ಕೊಡ್ಲಾ? ಹೊಡಿತೀನಿ ಕಪಾಲಕ್ಕೆ. ಓ, ನಮ್ಮನೇಲಿ ಸೂತ್ಕ, ಗುರುಗಳು ಬಾಳೆಹಣ್ಣು ತಿಂತಾರ ಅಂದವ. ಅಯ್ಯೋ, ಅವ್ನು ಮನಕಾಯನಾಗ ಅದನ್ನೂ ಕೊಡಿಸ್ತಿಲ್ವಲ್ಲಪ್ಪ ಅವನು. ಏನಪ್ಪ, ಊರಲ್ಲಿ ದೇವಸ್ಥಾನ ಕಟ್ಟಿದಾರಂತೆ,
ಇಡೀ ಗ್ರಾಮದ ಜನ ಸಹಾಯ ಮಾಡಿ ಸೇವೆ ಮಾಡೋರು ಭಗವಂತನಿಗೆ. ನೀನೇನು ಕೊಟ್ಟಿಲ್ವಂತೆ? ಅಲ್ಲ ಗುರುಗಳೇ, ನೀವೇ ಹೇಳಿ, ನಮ್ಮೂರು ದೇವ್ರು ಯಾವ ಥರ ಬಂದು ದೇವಸ್ಥಾನ ಕಟ್ಕೊಡಿ ಅಂತ ಕೇಳವನ? ನಂಗೆ ಬಣ್ಣ ಹೊಡ್ಸ್ಕೊಡಿ ಅಂತ ಕೇಳವನ? ಕಷ್ಟ ಸ್ವಾಮಿ, ಬರಗಾಲ ಬಂದು ಕೂತದೆ, ನನ್ನ ಮಗ ಫೋನ್ ಮಾಡಿದ್ದ, ಅಮೆರಿಕದಲ್ಲಿ ಬೆಂಕಿ ಎತ್ಕೊಬಿಟ್ಟಿದ್ದದಂತೆ. ಅಯ್ಯೋ, ನಮ್ಮ ಉಳ್ಕೊಂಡ್ರೆ ಸಾಕಾಗತ್ತೆ ಸ್ವಾಮಿ, ನಮ್ಮ ತಾವಿಲ್ಲದೆ ದುಡ್ಡು. ನೋಡಪ್ಪ, ಒಂದು 1,000ನಾದ್ರೂ 1,000? ಅಯ್ಯೋ ಅಯ್ಯೋ ಅಯ್ಯೋ, ಏನು ಸ್ವಾಮಿ 1,000 ಅಂತೀರಿ? 1,000 ರೂಪಾಯಿ ಅಂದ್ರೆ ಎಷ್ಟಾಯಿತು? 100 ರೂಪಾಯಿನ 10 ನೋಟು, 50 ರೂಪಾಯಿನ 20 ನೋಟು, 10 ರೂಪಾಯಿನವಾದ್ರೆ 100 ನೋಟು. ಅಯ್ಯೋ, ಇವನು ಯಾವ ಸುಮ್ಮನಪ್ಪ ಇವನು. ಈಗೇನಯ್ಯ ನೀನೇನು ಕೊಡಲ್ವಾ? ಸ್ವಾಮಿ, 1 ರೂಪಾಯಿ ಕೇಳಬೇಡಿ, ನನ್ನ ಕಷ್ಟ ನನಗೆ ಗೊತ್ತು ಅಂದ. ಗುರುಗಳಂದ್ರು, ಒಂದು ಕೆಲಸ ಮಾಡು, ನೀ ಕೊಟ್ಟಂಗೂ ಆಗಬೇಕು, ನೀನು ದುಡ್ಡು ಆಗಬಾರ್ದು. ಊರು ಜನರೆಲ್ಲ ನೀನು ಹೊಗಳೋಂಗೆ ಮಾಡ್ತೀನಿ ನಾನು ಹೇಳ್ದಾಗ ಮಾಡಿಯಾ? ದುಡ್ಡು ಕೊಟ್ಟಂಗೆ ಆಗಬಾರ್ದಾ? ದುಡ್ಡು ಕೊಡೋದಿಲ್ಲ ನಾನು. ಕೊಡಬೇಡ, ನೀ ಕೊಡಲೇಬೇಡ. ನೀನು ನಾನು ಹೇಳ್ದಂಗೆ ಕೇಳು. ಏನು? ಒಂದು ಚೆಕ್ ಬರ್ಕೊಡು, ನನಗೆ ಚೆಕ್ ಬರ್ಕೊಡು, 1,00,000 ರೂಪಾಯಿನ ಚೆಕ್ ಬರ್ಕೊಡು. ಈಗ ಕೊಡು, ಸಂಜೆ 6 ಗಂಟೆಗೆ ವಾಪಸ್ ಇಸ್ಕೊ. ಅಕೌಂಟಲ್ಲಿ ದುಡ್ಡಿರೋದು ಬೇಡ, ನಿನಗೆ ವಾಪಸ್ ತಂದು ಕೊಡ್ತೀನಿ. ದೇವಸ್ಥಾನಕ್ಕೆ 1,00,000 ಕೊಟ್ಟೆ ಅಂತ ಮಾತ್ರ ಸುಮ್ಮ ಬರ್ಕೊಡು. ಒಂದು ಚೆಕ್ ಅಲ್ವಾ, ವೇಸ್ಟ್ ಆದರೂ ಪರವಾಗಿಲ್ಲ, ಅರ್ದು ಬಿಸಾಕ್ಬಿಡು ಅಂದರು. ಭಾಳ ಯೋಚನೆ ಮಾಡಿ, ಗುರುಗಳೇ ಆಮೇಲೆ ಮೋಸ ಗೀಸ ಮಾಡಬಾರ್ದು ನೀವು ಅಂದ. ನಾನು ಯಾಕೋ ಮೋಸ ಮಾಡಲಿ ಅಂದರು. ಕಾಯು ಬಟ್ಟೆ ತೊಟ್ಟಿದ್ರಿ, ಹುಷಾರು, ಆಯಿತು ಕೊಡ್ತೀನಿ ಅಂತ ಒಳಕ್ಕೆ ಹೋದ. ಚೆಕ್ ತಂದ, ಬರೀಬೇಕಾದ್ರೆ 100 ಸತಿ ಯೋಚನೆ ಮಾಡ್ತಾನೆ, ವಯ್ಯನ ಏನಾರ ಒತ್ಕಿತ್ಕೊಂಡೋಗ್ಬಿಟ್ರೆ ಮಾಡಾನೆ. ಯೋಚನೆ ಬೇಡ, ಅವ್ನು ಸಂಕಟ, ಅವ್ನ ಹೆಂಡ್ತಿ ಅಂತ ಬರ್ಕೊಡ್ರಿ. ಸುಮ್ಮನಿರ, ನಿಂಗೆ ಗೊತ್ತಾಗಲ್ಲ, ಸುಮ್ಮನಿರು. ಈ ಕಾವಿ ಬಟ್ಟೆ ಇಕ್ಕರೆ ಡೇಂಜರ್ ಹಾಕು ಅಂತ ಅವ್ರು ಇವಾಗ ಅಂಥ ಕಾಲ ಬಂದು ಕೂತದೆ ಅಂತ. ಗುರುಗಳೇ, ಈಗ ನನಗೆ ಚೆಕ್ ಕೊಡೋಕೆ ಯಾಕೋ ಭಯ ಆಯ್ತಾ ಅದೆಲ್ಲ ಅಂದ. ಏನೋ ನೀನು ಸರ್ವಸಂಗ ಪರಿತ್ಯಾಗಿ ಕಣೋ, ನಾನು ಹೆಂಡ್ತಿ ಇಲ್ಲ, ಮಕ್ಕಳಿಲ್ಲ, ಮನೆ ಇಲ್ಲ, ನಾನೆಲ್ಲೋ ನಿನ್ನ ದುಡ್ಡು ಹೊತ್ಕೊಂಡು ಹೋಯ್ತೀನಿ. ನೋಡೋ, ನಾನು ಮೆಚ್ಚಿ ಪೂಜಿಸುವ ಪರಮೇಶ್ವರ ನಾಣೆ, ಶಾಂತಮೂರ್ತಿ ಶನೇಶ್ವರ ನಾಣೆ, ನಿನ್ನ ಚೆಕ್ ನಿಂಗೆ ವಾಪಸ್ ಕೊಡ್ತೀನಿ ಅಂದರು. ಸರ್ ಬರ್ದ. ಗುರುಗಳೇ, 6 ಗಂಟೆಗೆ ನೀವೇ ತಂದು ಕೊಡ್ತಿರ್ತಾನೆ? 5:15 ಕೊಡ್ತೀನಿ ಅಂದರು. ಚೆಕ್ ಕೊಟ್ಬಿಟ್ಟು 1,00,000 ರೂಪಾಯಿನ ಚೆಕ್ಕು. ಆ ಗುರುಗಳೇನು ಮಾಡಿದ್ರು, ಊರು ತುಂಬ ಸಾರ್ಕೊಂಡು ಹೊಂಟೋದ್ರು. ಇಲ್ಲಿ ನೋಡ್ರಪ್ಪ, ಇಲ್ಲಿ ನೀವು ಯಾರನ್ನು ಬೈತಿದ್ರೋ, ಜಿಪಣ ಅಂತಿದ್ರೋ, ಆ ಪುಣ್ಯಾತ್ಮನ ಧರ್ಮ ನೋಡ್ರೋ, ದೇವಸ್ಥಾನಕ್ಕೆ 1,00,000 ಕೊಟ್ಟವನ್ ಕಂಡ್ರಪ್ಪ. ಏನಾ? ಇಲ್ಲ ಬಿಡಿ ಗುರುಗಳೇ, ಸುಳ್ಳು ಹೇಳ್ತೀರಿ. ನೋಡಿ, ಹೌದಲ್ವಾ, ಅವಂದೇ ಹೆಸರು, ಅವಂದೇ ಚೆಕ್ಕು. ಊರು ಜನಕ್ಕೆಲ್ಲ ಆಶ್ಚರ್ಯ ಆಗೋಯ್ತು. ಊರಿಗೆಲ್ಲ ತೋರಿಸ್ಬಿಟ್ಟು ಗುರುಗಳು ಹೋಗಿ, ಅವ್ರ ಪಕ್ತೂರಲ್ವಾ, ಮಾಡ್ತೊಳಗೆ ಸೇರ್ಕೊಂಡ್ರು, ಫೋನ್ ಸ್ವಿಚ್ ಆಫ್ ಮಾಡಿಬಿಟ್ರು. ಇವನು 5:15 ಫೋನ್ ಮಾಡ್ತಾನೆ, ಫೋನೇ ಇಲ್ಲ, ಸ್ವಿಚ್ ಆಫ್ ಆಗೋಗದೆ. ಇವನಿಗೆ ಬೆವ್ರು ಕಿತ್ಕತ್ತು, ಎದೆ ಡವ 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 ಅಂತ. 1,00,000 ಚೆಕ್ ಕೊಟ್ಟಿವನಿ. ಅಕೌಂಟಲ್ಲಿ ದುಡ್ಡಿಲ್ಲ ಅಂದ. ಅಲ್ಲೊಬ್ಬ ಅಂದ, ಚೆಕ್ ಬೌನ್ಸ್ ಆಗದೆ ಅಂತ ಕೇಸ್ ಹಾಕಿದ್ರು, ಒಳಕ್ಕೆ ಹೋಯ್ತಿ ಅಂದ. ಅಯ್ಯಯ್ಯೋ, ನಂಗೆ ಇದು ಗೊತ್ತೇ ಆಗ್ಲಿಲ್ವಲ್ಲಪ್ಪ. ಎಲ್ಲಿದ್ದ ಹುಡುಕ್ರೋ ಗುರುಗಳನ್ನ ಅಂತಾರೆ. ಅವನ್ಯಾರೋ ಬಂದು ಗುರುಗಳು ಎಸ್ಕೇಪ್ ಅಂದ. ಬುಟನ ಅವನ್ನ ಏನು ಓಡ್ ಬತ್ತವನೆ. ಅಲ್ಲೊಬ್ಬಜ್ಜಿ ಅಂದ್ಲು, ಮಗ ಏನಮ್ಮ ಅಂದ. ನಿನ್ನ ತಪ್ಪು ತಿಳ್ಕೊಬಿಟ್ಟಿದೆ ಕಣಪ್ಪ, ನೀನು ಜಿಪುಣ ಅನ್ಕೊಬಿಟ್ಟಿದೆ ಕಣಪ್ಪ. 1,00,000 ದೇವಸ್ಥಾನಕ್ಕೆ ಕೊಟ್ಟಿದ್ಯಲ್ಲೋ, ನಿನ್ನ ಮನೆ ಹೆಚ್ಚೊಕ್ಕಲಾಗಲಿ, ನಿನ್ನ ಮಕ್ಕಳು ಆನಂದವಾಗಿರ್ಲಿ. ಅಯ್ಯೋ, ನಿನ್ನ ಮನೆ ಹಾಳಾಗ ನನ್ನ ಕಷ್ಟ ನನಗೆ. ಮುಂದ್ಲು ಮನೆಗೆ ಬಂದ. ಊರ ಯಜಮಾನ ಅಂದ, ಅಯ್ಯ ನಾನು ನಿನ್ನ ಬೈತಿದ್ದೆ ಕಣೋ, ನಿನ್ನ ಗುಣ ಇವತ್ತು ಗೊತ್ತಾಯ್ತು. ನಾವು 5,000 ಕೊಡ್ಬೇಕಾದ್ರೆ 5 ಸತಿ ಯೋಚನೆ ಮಾಡಿಕೊಟ್ಟು ಒಂದೇ ಸಲ 1,00,000 ಕೊಟ್ಟಿದ್ಯಲ್ಲಪ್ಪ, ನಿನ್ನ ಮನೆ ಚೆನ್ನಾಗಿರ್ಲಿ. ಊರು ತುಂಬ ಇವನು ಸ್ವಾಮೀಜಿಯಲ್ಲಿ ಅಂತಾನೆ ಊರೆಲ್ಲ ಒಳ್ಳೇದಾಗ್ಲಿ. ಊರು ಬಿಟ್ಟು ಭಕ್ತರು ಬರ್ತಾನೆ, ಅಲ್ಲೂ ಹೇಳ್ಬಿಟ್ಟವ್ರೆ ಗುರುಗಳು. ಎಲ್ರು ಹೊಗಳಿಕೆ ಕೇಳ್ತಾ ಆ ಜಿಪುಣನ ಕಣ್ಣಲ್ಲಿ ಕಣ್ಣೀರು ಬಂತು. ಅಲ್ಲ, ಇಷ್ಟು ದಿವಸ ಬೈತಿದ್ದ ಜನ, ಇಷ್ಟು ದಿವಸ ನನ್ನ ಕೆಟ್ಟ ದೃಷ್ಟಿಲಿ ನೋಡ್ತಿದ್ದ ಜನ ಬಂದು ತಲೆ ಮೇಲೆ ಕೈ ಮಾಡಿದ ಆಶೀರ್ವಾದ ಮಾಡ್ತಾವ್ರೆ. ನೀ ಚೆನ್ನಾಗಿರು ಅಂತವ್ರೆ, ನಿನ್ನ ಮಕ್ಕಳು ಚೆನ್ನಾಗಿರು ಅಂತವ್ರೆ. ನಾನು ದುಡ್ಡು ಕೊಟ್ಟೇ ಇಲ್ವಲ್ಲ. ಸಂಜೆಗೆ ವಾಪಸ್ ಕೊಡ್ತೀನಿ ಅಂತ ಇಸ್ಕೊಂಡ್ರು ಚೆಕ್ಕು. ಏನು ಕೊಡದೆ ಹಿಂಗೆ ಹೊಗಳ್ತಾವ್ರೆಲ್ಲ, ಇನ್ನೇನಾದ್ರು ಕೊಟ್ರೆ ಹೆಂಗೆ ಹೊಗಳ್ಬೋದು. ಓಡ್ ಬಂದ, ಸ್ವಾಮೀಜಿಯವರೇ ಅಂದ. ಬಾಪ ಅಂದ್ರು. ಓಡ್ ಬಂದು ಕಾಲು ಹಿಡ್ಕೊಂಡ. ಬಾ, 1 ಗಂಟೆ ಲೇಟ್ ಆಯ್ತು ಅನ್ಸುತ್ತೆ, ತಗೋ ನಿನ್ನ ಚೆಕ್ಕು ಅಂದರು. ಸ್ವಾಮಿ ದಯಮಾಡಿ ಅಲ್ಲೇ ಇಟ್ಕೊಳ್ಳಿ, 1,00,000 ಅಲ್ಲ 10,00,000 ನನ್ನ ಕಡೆಯಿಂದ ಬರ್ಕೊಂಬಿಡಿ ಸ್ವಾಮಿ. ದಾನದ ಗುಣ ಏನು ಅಂತ ಇವತ್ತು ಗೊತ್ತಾಯ್ತು ಸ್ವಾಮಿ. 100 ಬಾಯಿ ಬೈತಿದ್ದೋ
106 ಕೈ ಶಾಪ ಆಗ್ತಿದ್ದೋ, ಇವತ್ತು ನೀವು ನನ್ನ ಕಣ್ಣು ತರಿಸ್ಬಿಟ್ರಿ ಸ್ವಾಮಿ. ಕೂಡಿಟ್ಟು ಸಾಯೋಕಲ್ಲ ಬಂದಿರೋದು ನಾನಿಲ್ಲಿ, ಧರ್ಮ ಮಾಡಿ ಸಾಯಲಿಕ್ಕೆ. ಅದಕ್ಕೆ ಹಣವಿದ್ದಾಗ ಭಕ್ತಿ, ಗುಣವಿದ್ದಾಗ ಯುಕ್ತಿ, ನನವಿದ್ದಾಗ ಮುಕ್ತಿ. ಅದಕ್ಕೋಸ್ಕರ ನಾವು ಭಗವದ್ ಧ್ಯಾನ ಮಾಡಬೇಕು. ಇವತ್ತು ನೀವು ಆ ಶನಿದೇವ್ರ ಸನ್ನಿಧಾನಕ್ಕೆ 1,000 ರೂಪಾಯಿ ಅರ್ಪಣೆ ಮಾಡಿದರೆ 1,00,000 ಭಾಗ್ಯ ನಿಮ್ಮ ಮನೆ ಕೊಡ್ತಾನೆ. ಆ ಸ್ವಾಮಿ ಮುಂದೆ ಒಂದು ತುಪ್ಪದ ದೀಪ ಬೆಳಗಿದ್ರೆ ನಿಮ್ಮ ಮನೆ ಮಕ್ಕಳ ಭವಿಷ್ಯ ಬೆಳಗ್ತಾನೆ. ಆ ಸ್ವಾಮಿಯ ಚಂದದ ಅಲಂಕಾರ ಮಾಡಿದರೆ ನಿಮ್ಮ ಬದುಕನ್ನೇ ಅಲಂಕಾರ ಮಾಡಿಬಿಡ್ತಾನೆ ಸ್ವಾಮಿ. ಆ ಪರಮಾತ್ಮ ನಂಬೋಣ, ಆ ನಂಬಿಕೆಯಿಂದ ಜೀವನ ಮಾಡೋಣ. ನಂಬಿ ಕೆಟ್ಟವರಿಲ್ಲವೋ ಶನಿದೇವನ, ನಂಬಿ ಕೆಟ್ಟವರಿಲ್ಲವೋ, ನಂಬಿ ಕೆಟ್ಟವರಿಲ್ಲವೋ ಶನಿದೇವನ, ನಂಬಿ ಕೆಟ್ಟವರಿಲ್ಲವೋ. ಕಮ್ಮಗೊಂಡನಹಳ್ಳಿಯಲ್ಲಿ ಶಾಂತನಾಗಿ ಕುಳಿತಿರುವ, ಕಮ್ಮಗೊಂಡನಹಳ್ಳಿಯಲ್ಲಿ ಶಾಂತನಾಗಿ ಕುಳಿತಿರುವ ಛಾಯ ತಲೆಯ ಶನಿದೇವನ, ನಂಬಿ ಕೆಟ್ಟವರಿಲ್ಲವೋ ಶನಿದೇವನ, ನಂಬಿ ಕೆಟ್ಟವರಿಲ್ಲವೋ. ಮಕ್ಕಳಿಲ್ಲದ ಮನೆಗೆ ಸ್ವಾಮಿಯು ಮಕ್ಕಳ ಭಾಗ್ಯವ ನೀಡುವನಯ್ಯ. ನೊಂದಿರುವ ಮನಸ್ಸುಗಳಿಗೆ ಸ್ವಾಮಿಯು ಆನಂದವನು ನೀಡುವನು. ಕಷ್ಟ ಕಾರ್ಪಣ್ಯ ದೂರ ಮಾಡು, ಜಯ ಜಯ ಶನಿದೇವ, ಜಯ ಜಯ ಶನಿದೇವ, ಜಯ ಜಯ ಶನಿದೇವ, ಜಯ 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 ಶನಿದೇವ, ಜಯ 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 ಶನಿದೇವ, ಜಯ ಜಯ ಶನಿದೇವ, ಜಯ ಜಯ ಶನಿದೇವ, ಜಯ ಜಯ ಶನಿದೇವ. ಚಪ್ಪಾಳೆ ಹಾಕ್ಬೇಕು, ಚಪ್ಪಾಳೆ. ಜಯ ಜಯ ಶನಿದೇವ, ಜಯ ಜಯ ಶನಿದೇವ, ಜಯ ಜಯ ಶನಿದೇವ, ಶಾಂತಮೂರ್ತಿ ಶನಿದೇವ, ಜಯ ಜಯ ಶನಿದೇವ, ಶಾಂತಮೂರ್ತಿ ಶನಿದೇವ, ಜಯ ಶುಭ ಮಹಾದೇವ. ಜಯಾರ್ಧಮ ಪಾರ್ವತಿ ಪದೇ, ಹರ ಹರ ಮಹಾದೇವ ಶಂಭೋ. ಗೋವಿಂದ ಗೋವಿಂದ ಗೋವಿಂದ, ವೆಂಕಟರಮಣ ಸಂಕಟಹರಣ ಶ್ರೀನಿವಾಸ ಗೋವಿಂದ ಗೋವಿಂದ. ಅಚಲ ವಿಶ್ವಾಸದಿಂದ ಪೂಜಿಸಿದೊಡೆ ಪರಿಪೂರ್ಣ ಅನುಗ್ರಹ ನಮ್ಮ ಪಾಲಿಗೆ ಆಗ್ತದೆ, ಸಂಶಯ ಬೇಡ. ಎಷ್ಟೊತ್ತು ಕುಳಿತುಕೋತೀರೋ, ಎಷ್ಟು ದಾನ ಮಾಡ್ತೀರೋ ಅದೆಲ್ಲ ಲೆಕ್ಕ ಇಲ್ಲ. ಇಲ್ಲಿ ನೀವು ಇಷ್ಟೊತ್ತೇ ಕೂತ್ಕೋಬೇಕು ಅಂತ ಕೇಳಿಲ್ಲ, ಒಂದು 50,000 ಕೊಟ್ಟೋಗಿ ಅಂತ ಯಾರೂ ಕೇಳಿಲ್ಲ. ನಿಮ್ಮ ಪ್ರೀತಿ, ನಿಮ್ಮ ಭಾವನೆ, ನಿಮ್ಮ ಶಕ್ತಿ ಏನಿದೆಯೋ ಅಷ್ಟು ಬರಬೇಕಷ್ಟೇ. ಈ ಸಂಕ್ರಮಣದ ದಿನ ಬದುಕಿನ ಹೊಸಕಾಂತಿ ಮೂಡಲಿ, ಭಗವಂತನ ನಂಬಿ ಬಂದ ಭಕ್ತಾದಿಗಳ ನೋವುಗಳು ದೂರ ಆಗಲಿ, ಆತ್ಮಾನಂದ ಉಂಟಾಗಲಿ. ಅಗಣಿತ ಗುಣನಾಭಾದಂಥ ಶಾಂತಮೂರ್ತಿ ಶನೇಶ್ವರ ವರಗುರುಗಳಾದಂಥ ವೆಂಕಟರಮಣ ಗುರುಗಳ ಕರದಿಂದ ಸ್ಥಾಪಿಸಲ್ಪಟ್ಟಂಥ ಭಗವಂತ ಭಕ್ತರ ಪಾಲಿನ ಭಾಗ್ಯದೇವನಾಗಲಿ, ಕಾಮಧೇನುವಾಗಲಿ, ಕಲ್ಪವೃಕ್ಷವಾಗಲಿ. ಲಕ್ಷ್ಮೀ ರಮಣ ಗೋವಿಂದ. ಕೂಡ ಛಾಯಾದೇವಿ ಸೂರ್ಯದೇವನೊಡನಿದ್ದಾಳೆ, ಸೌಜ್ಞಾದೇವಿ ಕುದುರೆ ಆಗಿದ್ದಾಳೆ. ಹೀಗಿರಬೇಕಾದ್ರೆ ಸೂರ್ಯದೇವನಿಗೆ ಗೊತ್ತಿಲ್ಲ ಇವಳು ನಿಜವಾದ ಸೌಜ್ಞಾದೇವಿ ಅಂದುಕೊಂಡಿದ್ದಾನೆ. ಆನಂದವಾಗಿ ಆ ಸೂರ್ಯದೇವ ಮತ್ತು ಛಾಯಾದೇವಿ ಆನಂದವಾಗಿ ಸೌರಮಂಡಲದಲ್ಲಿ ಕಾಲ ಕಳೀತಾ ಇದ್ದಾರೆ, ಸಂತೋಷವಾಗಿ. ಅಂದದಿ ಚಂದದಿ ಸೂರ್ಯದೇವನು ಛಾಯಾದೇವಿಯು ನಲಿಯುತ್ತಿರೆ, ಸೌರಮಂಡಲದಿ ಆನಂದದಿಂದ ಸೂರ್ಯದೇವನು ನಲಿಯುತ್ತಿರೆ. ಚಿತ್ರಗಳು ನೂರಾಗಿ ನಿಶ್ಚಿತ್ತ ಭಾವದಿಂದಲಿ ತಾನು, ಚಿತ್ರಗಳು ನೂರಾಗಿ ನಿಶ್ಚಿತ್ತ ಭಾವದಿಂದಲಿ ತಾನು.
ಸಂತೋಷವಾಗಿರುವ ಸಂದರ್ಭದಲ್ಲಿ ಆ ಸೂರ್ಯ ದೇವನಿಂದ ಛಾಯಾದೇವಿಯ ಗರ್ಭದಲ್ಲಿ ಬೀಜಾಂಕುರವಾಗಿದೆ. ಛಾಯಾದೇವಿ ಗರ್ಭವತಿಯಾದಳು. ಛಾಯಾದೇವಿಗೆ ಒಂದು ಕಡೆ ಸಂತೋಷ, ಮತ್ತೊಂದು ಕಡೆ ಭಯ. ಕಾರಣ, ನಾನು ಸೂರ್ಯದೇವನ ನಿಜ ಪತ್ನಿ ಅಲ್ಲ, ನಾನು ನಿಜ ಪತ್ನಿಯ ನೆರಳು. ಈಗ ನಾನು ಗರ್ಭವತಿಯಾಗಿದ್ದೇನೆ. ಇಂದಲ್ಲ ನಾಳೆ ನನ್ನ ಅಕ್ಕ ವಾಪಸ್ ಬರ್ತಾಳೆ, ತವರಿಂದ ಬರ್ತಾಳೆ. ತದನಂತರ ನಾನು ಮಾಡಿದ್ದು ತಪ್ಪು ಎಂದು ಸೂರ್ಯದೇವನಿಗೆ ಗೊತ್ತಾದ್ರೆ ನನ್ನ ಗತಿ ಏನು? ನನ್ನ ಒಡಲಲ್ಲಿ ಜನಿಸುವಂತ ಮಗುವಿನ ಗತಿ ಏನು? ಈ ಭಯ ಅವ್ಯಕ್ತವಾದ ಕಾರಣ ದಿನ ದಿನವೂ ಆ ಛಾಯಾದೇವಿ ಭಯದಿಂದಲೇ ಕಾಲ ಕಳೆದಿರೋದ್ರಿಂದ ಆ ಭಯ ಗರ್ಭದ ಮೇಲೆ ಪರಿಣಾಮ ಬೀರಿದೆ. ಕ್ಷಣ ಕ್ಷಣವೂ ಆ ತಾಯಿ ಶಿವನೇ ಶಿವನೇ ನನ್ನನ್ನು ಕಾಪಾಡು, ಯಾವ ಅಚಾತುರ್ಯವಾಗದಂತೆ ನೋಡ್ಕೋ, ಸೂರ್ಯದೇವನಿಗೆ ನಿಜ ವಿಚಾರ ಗೊತ್ತಾಗದಂತಾಗಲಿ ಅಂತ ಆ ತಾಯಿ ಭಯದಿಂದ ಕಾಲ ಕಳೆದ್ಲಂತಲ್ಲ. ಆ ಭಯದ ಕರಿನೆರಳ ಛಾಯೆ ಗರ್ಭದ ಮೇಲೆ ಬಿದ್ದು ಹೊಟ್ಟೆಲಿದ್ದ ಮಗು ಕಪ್ಪು ಬಣ್ಣಕ್ಕೆ ತಿರುಗಿತು. ಈಕೆಯ ಭಯ ಮಗುವಿನ ಮುಖದಲ್ಲಿ ಪ್ರಜ್ವಲಿಸಿತು. ಸದಾ ಕಾಲ ಹಗಲಿರುಳು ಮಲಗಲೇ ಇಲ್ಲ ಆ ತಾಯಿ. ನಿದ್ರೆಗೆ ಬೀಳದೇ ಇದ್ದ ಕಾರಣ ಆ ಮಗು ಬಿಟ್ಟ ಕಣ್ಣು ಬಿಟ್ಟಂತಾಯಿತು. ಮಗುವಿನ ಮೇಲೆ ತಾಯಿಯ ಭಾವನೆ ಪರಿಣಾಮ ಬೀರುತ್ತೆ. ಹೀಗಿರುವಾಗ ಒಂದು ಶುಭ ಮುಹೂರ್ತ. ಆ ಶುಭ ಮುಹೂರ್ತದಲ್ಲಿ, ಆ ಸುಂದರವಾದಂಥ ಶುಭ ದಿನದಂದು ಆ ಛಾಯಾದೇವಿ ದಿನಕರನು ನಡುನೆತ್ತಿಯಲ್ಲಿದ್ದಾಗ, ನೋಡಿ ಸೂರ್ಯದೇವ ನಡುನೆತ್ತಿಯಲ್ಲಿದ್ದ ಅಂತೀವಿ, ಅಂದ್ರೆ ಪ್ರಖರವಾದ ಬಿಸಿಲು. ಆ ಸಮಯದಲ್ಲಿ ಸುಂದರವಾದ ಗಂಡು ಮಗುವಿಗೆ ಜನ್ಮವನ್ನೆತ್ತಿದ್ದಾಳೆ. ಶ್ರೀದೇವರ ಪಾದಕ್ಕೆ ಶರಣು ಗೋವಿಂದ ಗೋವಿಂದ, ಛಾಯಾತನ ಪಾದಕ್ಕೆ ಶರಣು ಗೋವಿಂದ ಗೋವಿಂದ. ಜನಿಸಿದ ನಾಗ ಕಂದ, ಜನಿಸಿದ ನಾಗ ಕಂದ, ಭಗವಂತನು ಧರೆಗೆ ಬಂದ. ಜನಿಸಿದ ನಾಗ ಕಂದ, ಭಗವಂತನು ಧರೆಗೆ ಬಂದ. ಗೋವಿಂದ ರೂಪದಿ ಜನಿಸಿದನೋ, ಕ್ರೋಧದಿ ಕೈನ ಬಿಡುತ್ತಿಹನೋ. ಕಂದ ಬಂದ ಅವತರಿಸಿ ತಾ ಬಂದ, ಕಂದ ಬಂದ ಅವತರಿಸಿ ತಾ ಬಂದ. ಶನಿದೇವನ ಜನನ ಛಾಯಾತನಯನ ಜನನ,